ನಿಜವಾದ ಬಂಗಾರದ ಬೊಂಬೆ ಕಣಮ್ಮ ನೀನು. ಒಡ್ರೆ ಚಪ್ಪಾಳೆ. ಹಳ್ಳಿ ಹಾಡಮ್ಮ. ಹೇಳಮ್ಮ ವಿಜಯಲಕ್ಷ್ಮಿ, ಅವನ ಕನಸಿನ ಕನ್ಯೆಯಾಗಿ ಇವತ್ತು ಮಾರ್ಪಾಡಾಗಿ ಬಂದಿದೆಯಲ್ಲ, ನಿಮ್ಮನ್ನ ನೀವು ಕನ್ನಡಿಯಲ್ಲಿ ನೋಡ್ಕೊಂಡ ಫಸ್ಟ್ ಟೈಮ್ ಎಲ್ಲ ರೆಡಿ ಆದ್ಮೇಲೆ ಹೆಂಗ್ ಅನಿಸ್ತು? ನಾನು ಫಸ್ಟ್ ರೆಡಿ ಆಗ್ತಿರ್ಬೇಕಾದ್ರೆ ನನ್ಗೆ ಹೆಂಗ್ ಕಾಣಿಸ್ತೀನೇನೋ ಅಂತ ಭಯ ಆಯ್ತು. ಯಾಕಂದ್ರೆ ಲೆಜೆಂಡ್ರಿ ಮೂವಿ, ಸರ್ ಮುಂದೆ ನಾನು ಈ ತರ ನಿಂತ್ಕೋಬೇಕು ಅಂದ್ರೆ ಅದಕ್ಕೆ ಧೈರ್ಯ ಇರಬೇಕು. ಈ ತರ ನಿಂತ್ಕೋಬೇಕು ಅಂದ್ರೆ ಕಷ್ಟನೇ. ಅಫ್ಕೋರ್ಸ್ ಸೌಂದರ್ಯ ಅವರೇ. ಸೊ ಅವರಲ್ಲಿ ಒಂದು 10% ನಾನು ಪ್ರಯತ್ನ ಪಟ್ಟಿರೋದು. ಭಯ ಇತ್ತು ಸ್ಟಾರ್ಟಿಂಗ್ ಅಲ್ಲಿ ಹೇಗೆ ಕಾಣಿಸ್ಕೋತೀನಿ ಏನೋ ಅಂತ. ಅದಾದ್ಮೇಲೆ ಫೈನಲ್ ಲುಕ್ ನೋಡ್ಕೊಂಡಾಗ ಓ ಮೈ ಗಾಡ್, ಓಕೆ ಈಗ ಧೈರ್ಯವಾಗಿ ನಾನು ಸರ್ ಮುಂದೆ ನಿಂತ್ಕೋಬಹುದು ಅಂತ ಅನಿಸ್ತು. ಅವನ ಕನಸಿಗೆ ಪೂರಕವಾಗಿ ಒಂದಿನ ಪೂರ್ತಿ ಅವನ ಜೊತೆ ಸುತ್ತಾಡಿದ್ದಲ್ಲ ಹಿಂಗಿತ್ತು. ನನ್ನನ್ನ ತುಂಬಾ ಜೋಪಾನ ಮಾಡಿದ್ರು. ನನ್ನ ಪ್ರೇಮ್ನ ಆ ಒಂದು ಫೇಸ್ ನಾನು ನೋಡಿರ್ಲಿಲ್ಲ. ಒಂದು ಹುಡುಗಿ ಜೊತೆ ನಡ್ಕೊಳ್ಳೋ ಅಂತ ರೀತಿನ ಒಂದು ಅಷ್ಟು ಕೇರ್ ಮಾಡ್ತಾರೆ. ಹುಡುಗಿನ ನೋಡ್ಕೊಳ್ಳೋ ಎಲ್ಲಾ ಕ್ವಾಲಿಟಿ ಅವರಲ್ಲಿದೆ ಇದೆ. ಈಗ ಜಜ್ಮೆಂಟ್ ಕೇಳೋಣ. ಕೇಳು ಮ್ಯಾಮ್. ಇವತ್ತು ನಮ್ಮ ಡ್ರೀಮ್ ಗರ್ಲ್ಗೆ ಬಂಗಾರದ ವೇಷ ಹಾಕ್ಸಿದ್ದೀನಿ. ಹೇಗನ್ಸ್ತು ಮ್ಯಾಮ್? ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಅಗೈನ್ ಲೈಕ್ ಅವ್ರು ಅಲ್ಲಿಂದ ಬರ್ತಿರ್ಬೇಕಾದ್ರೆ ಸತ್ಯ ನಂಗೆ ಮೈ ಜೂಮ್ ಅನ್ಸ್ತು. ಸೀರಿಯಸ್ ಆಗಿ ತುಂಬಾ ಚೆನ್ನಾಗಿ ಸ್ಟೈಲಿಂಗ್ ಮಾಡಿದ್ದಾರೆ. ಇದನ್ನ ಯಾರು ಸ್ಟಿಚ್ ಮಾಡಿದ್ ನನ್ಗೆ ಗೊತ್ತಿಲ್ಲ, ನಿಮ್ಮನ್ನ ಡ್ರೆಸ್ ಅಪ್ ಮಾಡಿದ್ ಯಾರು ಅಂತಾನೂ ನಂಗೆ ಗೊತ್ತಿಲ್ಲ. ಬಟ್ ಎಲ್ರಿಗೂ ಕ್ರೆಡಿಟ್ಸ್ ಹೋಗುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಆ ಹಾಡು ಸರ್, ನಾನು ಅದ್ರಲ್ಲಿ ಕೇಳಬೇಕು ಸರ್, ಆ ಸಿನಿಮಾದಲ್ಲಿ ಈ ಕಾಸ್ಟ್ಯೂಮ್ನ ಹೆಂಗ್ ಸರ್ ನೀವು ಪ್ಲಾನ್ ಮಾಡಿದ್ದು? ಗೋಲ್ಡ್ ಹಾಕ್ಸ್ಬೇಕು ಅಂತ ಆದ್ರೆ ಬ್ಯೂಟಿಫುಲ್ ಆಗಿ. ಇಲ್ಲ, ಒಂದು ಬಂಗಾರದ ಗೊಂಬೆ ಅಂತ ಬರ್ದಿದ್ದು ಒಂದು ಸಾಂಗ್ ಬರೆದ ಮೇಲೆ ಒಂದು ಹೆಣ್ಣನ್ನ ಹೆಂಗೆ ವಸ್ತುವಾಗಿ ಅವ್ರು ಜೂಜಾಟ ಆಡ್ಬಿಡ್ತಾರೆ ಅನ್ನೋದು ಕಾನ್ಸೆಪ್ಟ್ ಇತ್ತಲ್ವಾ, ಅದಕ್ಕೋಸ್ಕರ ಅವಳನ್ನ ಟೋಟಲ್ ಈವನ್ ಫೇಸ್ ಕೂಡ ಗೋಲ್ಡ್ ಮೇಕಪ್ ಹಾಕಿದ್ವಿ. ಕೈ ಗಾಲೆಲ್ಲ ಮೇಕಪ್ ಹಾಕಿ ಇಂಟರ್ವಲ್ ಶಾರ್ಟ್ ಅಲ್ಲಿ ಅವ್ರನ್ನ ಆಟದ ಮಧ್ಯ ಕೂರಿಸಿ ಒಂದು ಶಾರ್ಟ್ ತೆಗಿಬೇಕು. ಇಂಟರ್ವಲ್ ಶಾರ್ಟ್ ಅದೇ ಅಂದ್ರೆ ಅವು ವುಮೆನ್ ಆರ್ ಟ್ರೀಟೆಡ್ ಇನ್ ದ ಸೊಸೈಟಿ ಟುಡೇ. ಒಬ್ಬ ಅಪ್ಪನೇ ಜೂಜಾಟದಲ್ಲಿ ಮಗಳನ್ನ ಅಡ ಇಟ್ಬಿಡ್ತಾನೆ ಅನ್ನೋದಕ್ಕೆ ಅವಳನ್ನ ಗೋಲ್ಡ್ ಟ್ರೀಟ್ಮೆಂಟ್ ಮಾಡಿ ಈ ಸಿನಿಮಾ ಮಾಡಬೇಕಾದ್ರೆ ಈ ಸಾಂಗ್ ಇದ್ರೆ ಸಾಕು, ಈ ಸಿನಿಮಾ ಹಿಟ್ ಅನ್ನೋದು ಡೇ 1 ಫಿಕ್ಸ್ಡ್ ಇದು. ಸೊ ಎವ್ರಿ ಟೈಮ್ ನಾವು ಸಿನಿಮಾ ಮಾಡ್ಬೇಕಾದ್ರೆ ಫಸ್ಟ್ ಸಾಂಗ್ಸೇ ಕಂಪೋಸ್ ಮಾಡೋದು ನಾನು. ಆ ಸಾಂಗ್ ನಾವು ಅನ್ಕೊಂಡಂಗೆ ಬಂದರೆ ಸಿನಿಮಾ ಹಿಟ್ ಅಂತ ಲೆಕ್ಕ. ಅದು ಎರಡನೇ ಮಾತೇ ಬರೋದು. ಐ ಥಿಂಕ್ ಈ ಫಾರ್ಮ್ಯುಲಾ ಇವತ್ತು ಕೂಡ ವರ್ಕ್ ಆಗ್ತಿದೆ ಅಲ್ಲ? ಸತ್ಯವಾಗ್ಲು. ಬಟ್ ಆ ಹಾಡಿಗೆ ನಿಮ್ಮ ಎಂಟ್ರಿ ಬಂತಲ್ಲ, ಇಟ್ ವಾಸ್ ಅ ವೆರಿ ಬಿಗ್ ಸರ್ಪ್ರೈಸ್ ಟು ಆಲ್ ಆಫ್ ಅಸ್ ಆ್ಯಂಡ್ ಬ್ಯೂಟಿಫುಲ್. ಆ್ಯಂಡ್ ವಿ ಟಿ ಅಂತ ಬಂದಾಗ ಅವ್ರ ಡ್ರೀಮ್ ಗರ್ಲ್ನ ಎಲ್ಲೆಲ್ಲಿ ಕರ್ಕೊಂಡೋಗಿ ಹೆಂಗೆ ಟ್ರೀಟ್ ಮಾಡಬೇಕು ಅನ್ನೋದು ನಾವು ವಿ ಟಿಲಿ ನೋಡಿದ್ವಿ. ಅದು ಕೂಡ ತುಂಬ ಚೆನ್ನಾಗಿತ್ತು. ಬಟ್ ಹೈಲೈಟ್ ಅಂತ ಬಂದರೆ ಇವರ ಕಾಸ್ಟ್ಯೂಮ್, ದ ವೇ ಶಿ ಕೇಮ್, ಆ ಒಂದು ಗ್ರೇಸ್ ಆ್ಯಂಡ್ ಕಾನ್ಫಿಡೆನ್ಸ್, ಶಿ ಕೇಮ್ ಹಿಯರ್ ವಿತ್ ಅ ನೈಸ್ ವಾಕ್. ಇಲ್ಲಿ ಬಂದಾಗ ವೆನ್ ಯು ಗೇವ್ ಅ ಪೋಸ್ ಅಲ್ಲ, ಅದು ಸತ್ಯ ನಂಗೆ ಗೂಸ್ ಬಂಪ್ಸ್ ಬಂತು ಗೊತ್ತಾ. ಅಷ್ಟು ಚೆನ್ನಾಗಿ ನೀವು ಪೋಸ್ ಮಾಡಿದ್ರಿ. ಓವರ್ ಇಟ್ ವಾಸ್ ವೆರಿ ನೈಸ್, ಸಕ್ಕದಾಗಿದೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇಷ್ಟೆಲ್ಲ ಹೇಳಿದ್ಮೇಲೆ ಯಾಕೆ ಇನ್ನೊಂದ್ಸಲಿ ರ್ಯಾಂಪ್ ವಾಕ್ ಮಾಡೇ ಬಿಡಬಾರ್ದು? ನನ್ಗೊಂದು ಆಸೆ ಇದೆ. ಎಸ್, ಈ ಕ್ಷಣಕ್ಕೆ ನಾನು ಶಾಂತಿ ಆದ್ರೆ ನನ್ನ ಸಿಪಾಯಿ ಇಲ್ಲೇ ಇದ್ದಾರೆ. ದಯವಿಟ್ಟು ಸರ್, ಪ್ಲೀಸ್ ಪ್ಲೀಸ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ, ನೋವಿಗೆ ಸೂಜಿ ಮದ್ದು ಹಳ್ಳಿ ಹಾಡಮ್ಮ. ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ, ನೋವಿಗೆ ಸೂಜಿ ಮದ್ದು ಹಳ್ಳಿ ಹಾಡಮ್ಮ. ಅಂದರ ತಂದಾನ ಕೇಳಿ ಮಂಗಮಾಯ. ಸರ್ ಅದ್ಭುತ ಸರ್, ನಿಜಲು ನಾವಂತೂ ಆ ಶೂಟಿಂಗ್ ಟೈಮಲ್ಲಿ ಇಲ್ಲ. ಇವಾಗ ನಿಜವಾಗ್ಲೂ ಆ ಶೂಟಿಂಗ್ ಟೈಮಲ್ಲಿ ಇದ್ವೇನೋ ಅನ್ನೋಷ್ಟು ಖುಷಿ ಆಗ್ಬಿಡ್ತು ಸರ್. ಇನ್ನೊಂದ್ಸಲ ಬಲೆ ಚಪ್ಪಾಳೆ. ಸರ್ ನೀವು ನಿಜವಾಗ್ಲೂ ಎಲ್ಲ ಹೀರೋಯಿನ್ಗಳನ್ನೂ ಅದ್ಭುತವಾಗಿ ತೋರಿಸಿದ್ದೀರಾ ಸರ್ ತೆರೆ ಮೇಲೆ. ಬಟ್ ಸೌಂದರ್ಯ ಅವ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸೌಂದರ್ಯ ಬಂದ್ಬಿಟ್ಟು ಬೇಸಿಕಲ್ ಆಗಿ ಹೋಮ್ಲಿನೆಸ್ ಕ್ಯಾರೆಕ್ಟರ್. ಹೌದು, ಫೀಲರ್ ದಟ್ ಹೋಮ್ಲಿನೆಸ್, ಅದು ತುಂಬಾ ಇಷ್ಟಪಟ್ಟಿದ್ದು. ಈ ಸಾಂಗ್ ಆಕ್ಚುಲ್ ಆಗಿ ಪಿಕ್ಚರೈಸ್ ಫಸ್ಟ್ ಮಾಡಿದ್ದು ಇಷ್ಟ ಆಗ್ಲಿಲ್ಲ ನನಗೆ. ಇದು 2ನೇ ಸರಿ ಪಿಕ್ಚರೈಸ್ ಮಾಡಿದ ಸಾಂಗ್ ಇದು. ಸಿನಿಮಾ ಕಾಪಿನೂ ರೆಡಿ ಆಯ್ತು. ಬಟ್ ಆದ್ರೆ ಈ ಸಾಂಗ್ ಸಿನಿಮಾದಲ್ಲಿ ಇಟ್ಟಾದ್ರೆ ಸಿನಿಮಾ ಇಟ್ಟಾಗತ್ತೆ, ಇಲ್ಲ ಅಂದ್ರೆ ಸಿನಿಮಾ ಈ ಸಾಂಗ್ ಇಲ್ದ ಕಾಂಪ್ರಮೈಸ್ ಮಾಡೋದಿಲ್ಲ ಅಂತೇಳಿ ಮತ್ತೆ ಇದನ್ನ 4 days ಪಿಕ್ಚರೈಸ್ ಮಾಡಿದ ಸಾಂಗ್.
ಆ್ಯಂಡ್ ಲೈಫ್ ಟೈಮ್ ಬೆಸ್ಟ್ ಸಾಂಗ್ ಫಾರ್ ಸೌಂದರ್ಯ ಆಲ್ಸೋ ಎಕ್ಸಾಕ್ಟ್ಲಿ ಸರ್. ಆ್ಯಂಡ್ ಫಾರ್ ದ ಫಿಲಿಮ್ ಆಲ್ಸೋ. ಒಂದು ಚೆನ್ನಾಗಿ ಕೂತಿದ್ದಂಥ ಸಾಂಗು, ಅದನ್ನು ಪಿಕ್ಚರೈಸ್ ಮಾಡಿ ನನಗೆ ತುಂಬ ಆಸೆ ಇದ್ದಿದ್ದೇನೆಂದರೆ ಅವಳನ್ನ ಇಂಟ್ರೋಲಲ್ಲಿ ಗೋಲ್ಡ್ ಮೇಕಪ್ ಹಾಕಿ ಕೂರ್ಸೋದು ಅನ್ನೋದೇ ತುಂಬ ಇಂಪಾರ್ಟೆಂಟ್. ನೀವು ಅದೇ ಥರ ಚೆನ್ನಾಗಿ ಕಾಣಿಸ್ತೀರಾ, ಚೆನ್ನಾಗಿ ಇದ್ದೀರಾ. ಗುಡ್ ಸ್ಮೈಲ್. ಬಂತು ನೋಡಿ ಸರ್, ಬಂಗಾರದ ಬೊಂಬೆ ನನ್ನ ದೇವಿ ನೀನಮ್ಮ, ಚೆನ್ನಾಗಿ ಮ್ಯಾಚ್ ಮಾಡಿದ್ದಾರೆ ಆಕ್ಚುಲಿ ಅಲ್ಲ ಸರ್. ತಿರುಗುತ್ತೇ ಅವತ್ತು ನೀವು ಕಂಡಂತ ಕನಸನ್ನ ಇವತ್ತು ಪ್ರೇಮ್ ತಾಪ ಮತ್ತೆ ಕಂಡು ಸಿಪಾಯಿ ಸಿನಿಮಾದ ಶಾಂತಿ ತರಣೆ ತನ್ನ ಮೆಂಟರ್ನ ಕರ್ಕೊಂಡ್ ಬಂದ್ಯಾನ್ ಸರ್. ಬೊಂಬೆ ಮುದ್ದಾಗಿದ್ದಾಳೆ ಬಿಡ ಇವತ್ತು, ಚೆನ್ನಾಗಿ ಕಾಣಿಸ್ತಾಳೆ. ನೀನು ಕಣ್ ಚೆನ್ನಾಗಿದೆ, ಮುದ್ದಾಗಿದೆ, ಚೆನ್ನಾಗಿದೆಯಾ. ಅಷ್ಟೇ ಮುಗಿದೋಯ್ತಲ್ಲ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಒಟ್ಟಲ್ಲಿ ನಮ್ಮ ಸಿಪಾಯಿ ಬಂದು ಬಂಗಾರದ ಗೊಂಬೆ ಜೊತೆ ಅದ್ಭುತವಾಗಿ ಮಾತಾಡಿ ಡ್ಯಾನ್ಸ್ ಮಾಡಿ ಎಲ್ಲ ಆಗಿದೆ. ಇನ್ನ ಈ ಬಂಗಾರದ ಮನುಷ್ಯ ತನ್ನ ಮೆಂಟರ್ನ ಡ್ರೀಮ್ ಗರ್ಲ್ ಆಗಿ ನೋಡಿದಂತ ಈ ಬದಲಾವಣೆ ಇರೋ ಮನುಷ್ಯನ ಬಗ್ಗೆ ಮಾತಾಡಕ್ಕೆ ಅವ್ರ ಸ್ನೇಹಿತರು ಬಂದಿದ್ದಾರೆ. ಬರ್ಮಾಡ್ಕೊಳ್ಳ. ಲೆಟ್ಸ್ ವೆಲ್ಕಮ್ ಪ್ರೇಮ್ ತಾಪಸ್ ಫ್ರೆಂಡ್ಸ್ ಆನ್ ಸ್ಟೇಜ್. ಪ್ರೇಮ್ ಪರಿಚಯ ಮಾಡ್ಕೊಟ್ಬಿಡು. ಇವನ್ ಮಂಜು ಅಂತ, ಇವನ್ ದೀಪು ಅಂತ, ಹಾ ರೆಡ್ ಕಲರ್ ಶರ್ಟು ಶಶಿ ಅಂತ, ಆ ಕಡೆ ಚೇತನ್ ಅಂತ. ವೆರಿ ಗುಡ್. ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಹೇಳಿ, ನೀವು ಕಂಡಂತೆ ಹೆಂಗೆ, ಯಾಕೆ ಇವನ್ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರಿ? ಸರ್ 6ನೇ ಕ್ಲಾಸ್ಗೆ ನಾವು ಸ್ಕೂಲ್ ಬಂದ, ಅಲ್ಲಿ 6 ಗಂಟೆಗೆ ಬೆಳಗ್ಗೆ 9 ಗಂಟೆ ಸ್ಕೂಲ್ ಇದ್ರೆ 7 ಗಂಟೆಗೆ ಬಂದ್ಬಿಡೋಣ. ಅಯ್ಯೋ, ಇರೋ 6 ಜನ ಹುಡುಗಿರೋ 3 ಜನ ನೀವನೇ ಲವ್ ಮಾಡ್ತಿದ್ದ. ಅದಲ್ದಲ್ಲಿ ಆ 3 ಜನ ಚೆನ್ನಾಗಿಲ್ಲ ಅನ್ನೋದ್ರಲ್ಲಿ ಬಿಟ್ಟು ಮೇಲ್ಗಡೆ ಹೋಗಿ ನೋಡ್ಕೊಂಡು ನಿಂತ್ಕೊಳ್ಳೋಣ 8 ಗಂಟೆಗೆ. ಆ ತರ ಗರ್ಲ್ಸ್ನ ಹುಡುಗಿರ್ನ, ಹೌದಾ? ಆ ತರ ಕ್ಯಾರೆಕ್ಟ್ರು ಅಲ್ಲಿ ತುಂಬಾ ಫಾಸ್ಟ್ ಇದ್ದ, ಇಲ್ಲಿ ಯಾಕೋ ಸ್ಲೋ ಆಗ್ಬಿಟ್ಟವನೆ. ಇಲ್ಲಿ ನಾಚ್ಕೊಬಿಡ ಹೇಳು. ಇಲ್ಲ ಅವ್ರು ಹೇಳ್ತಾರೆ. ಹಾ, ನೀನೇನೋ ಕೇಳ್ತಾ ಇದ್ದ. ಪ್ರೇಮ್ ತಾಪನ ಒಂದಷ್ಟು ಒಳ್ಳೆ ಗುಣಗಳು ಹೇಳಿ. ಮುಂಚೆ ಇದ್ದಿದ್ದಕ್ಕೂ ಇವಾಗ ಇದ್ದಿದ್ದಕ್ಕೂ ತುಂಬ ಚೇಂಜಸ್ ಇದೆ. ಕನ್ನಡ ಮಾತಾಡೋದ್ರಲ್ಲಿ ಆಗಲಿ ಇನ್ನೊಂದಾಗಲಿ ಆಗಲಿ ಚೆನ್ನಾಗಿ ಮಾತಾಡ್ತಾನೆ, ಸ್ಪಷ್ಟತೆಯಿಂದ ಮಾತಾಡ್ತಾನೆ. ಮುಂಚೆ ಎಲ್ಲ ಯಾರು ಏನಾರು ಅಂದರೆ ಹೋಗ್ಬಾ ಅಷ್ಟೇ ಬಿಡು ಆ ಥರ ಮಾತಾಡ್ತಿದ್ದೆ. ಇವಾಗೆಲ್ಲ ಸ್ವಲ್ಪ ಆರಾಮಾಗಿ ಪೀಸಾಗಿ ಮಾತಾಡ್ತಾನೆ. ಮೆಂಟರ್ ಇರೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿ ಮಾತಾಡ್ತಾನೆ. ವೆರಿ ಗುಡ್. ನೀನೇನು ಹೇಳಿ ಇಷ್ಟಪಡ್ತೀರಪ್ಪ ಫ್ರೆಂಡ್ ಬಗ್ಗೆ ಹೇಳಕ್ಕೆ? ಅದೇ ಸರ್, ಖುಷಿ ಆಗುತ್ತೆ. ನಾನು ಎಲ್ಲೇ ಹೋದ್ರೂ ನನ್ನ ಜೊತೆ ಬರೋರು ಆ್ಯಂಡ್ ಕಷ್ಟ ಸುಖ ಹಂಚೋರು. ಇಷ್ಟು ದಿನ ಜೊತೆಲಿ ಇದ್ದೀವಿ. ಒಟ್ಟಲ್ಲಿ ಈ ತರ ಫ್ರೆಂಡ್ಶಿಪ್ ಪಡೆದಿರೋಂಥ ನೀನೇ ಧನ್ಯ. ಬರ್ಲಿ ಈ ಫ್ರೆಂಡ್ಶಿಪ್ ಒಂದು ಚಪ್ಪಾಳೆ. ನಿನ್ನ ಡ್ರೀಮ್ ಗರ್ಲ್ ಆದಷ್ಟು ಬೇಗ ನಿನ್ನ ಜೀವನದಲ್ಲಿ ಬರ್ಲಿ, ನಿನ್ನ ಬಾಳ ಬೆಳಗ್ಲಿ ಅಂತ ಹೇಳ್ತಾ ನಿಮ್ಮಿಬ್ಬರನ್ನು ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ನಮ್ಮ ಡ್ರೀಮ್ ಗರ್ಲ್ ರೌಂಡ್ ಅಲ್ಲಿ ಈಗ ಬಾರಿ ಟೈಗರ್ ಮಾದೇವನಾಗಿ ತಮ್ಮ ಡ್ರೀಮ್ ಗರ್ಲ್ ಜೊತೆ ನಮ್ಮ ಜೊತೆ ಆಗ್ತಾ ಇದ್ದಾರೆ. ನೀವೆಲ್ಲರ ಪ್ರೀತಿಯ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ. ಈಗಾಗಲೇ ರಾಜ್ಯಾದ್ಯಂತ ಬಿಡುಗಡೆಯಾಗಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರುವಂತಹ ಮಾದೇವ ಚಿತ್ರದ ನಾಯಕ ನಟ ಮಾರಿ ಟೈಗರ್ ವಿನೋದ್ ಪ್ರಭಾಕರ್ ಹಾಗೂ ನಾಯಕ ನಟಿ ವೆರಿ ಬ್ಯೂಟಿಫುಲ್ ಸೋನಲ್ ಮೊಂಟಾರಿಯೋ ಜೊತೆಗೆ ನಿರ್ದೇಶಕರಾದಂತಹ ನವೀನ್ ರೆಡ್ಡಿ ಆನ್ ಸ್ಟೇಜ್. ಮೊದಲನೇದಾಗಿ ಸೋನಲ್, ವಿನೋದ್ ಹಾಗೂ ನವೀನ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಮಾದೇವ ಚಿತ್ರ ಈಗಾಗಲೇ ಬಿಡುಗಡೆ ಆಗಿ ರಾಜ್ಯಾದ್ಯಂತ ಸಿಕ್ಕಾಪಟ್ಟೆ ಸದ್ ಮಾಡ್ತಾ ಇದೆ. ವಿನೋದ್ ಪ್ರಭಾಕರ್ ಅವರೇ, ಮಾದೇವ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಓವರ್ ಆಲ್? ಮಾದೇವ ನನಗೆ ಮನ್ಸಿಗೆ ತುಂಬಾ ಹತ್ತಿರವಾದ ಒಂದು ಸಿನಿಮಾ. ನನ್ನ ಪ್ರಕಾರ ಈ ಕ್ಯಾರೆಕ್ಟರ್ ಇಲ್ಲಿ ಕನ್ನಡದಲ್ಲಿ ಮಾಡಿರ್ಲಿಲ್ಲ. ಒಬ್ಬ ಹ್ಯಾಂಗ್ ಮ್ಯಾನ್ ಆಗಿ, ಅಂದ್ರೆ ಜೈಲಲ್ಲಿ ನೇಣಾಕಿ ಬದುಕುವ ಒಬ್ಬ ವ್ಯಕ್ತಿಯ ಸುತ್ತಮುತ್ತ ನಡೆಯುವಂತ ಒಂದು ಸಿನಿಮಾ ಕಥೆ ಇದು. ಅಂಡ್ ಎಮೋಷನಲಿ ಬಹಳ ಕನೆಕ್ಟ್ ಆಗ್ತಿದೆ ಸಿನಿಮಾ. ಹೊರಗಡೆ ಬರುವಂತ ಜನ ಒಂದು 10 ನಿಮಿಷ ಆದ್ರೂ ಯಾರು ಮಾತಾಡ್ತಿಲ್ಲ, ಯಾಕಂದ್ರೆ ಅದು ಒಂದು ಅಷ್ಟೊಂದು ಹೆವಿ ಹಾರ್ಟೆಡ್ ಅಲ್ಲಿ ಒಂದು ಸಿನಿಮಾ ಕನೆಕ್ಟ್ ಆಗ್ತಿದೆ ಅಂತ ಎಲ್ರಿಗೂ ಹೇಳ್ತಿದ್ದಾರೆ. ಸೊ ಖುಷಿ ಆಗ್ತಿದೆ ಈ ಒಂದು ಸಿನಿಮಾ ಇಷ್ಟು ಟೈಮ್ ತಗೊಂಡು ಇಷ್ಟು ಎಫರ್ಟ್ ಹಾಕಿ ಇವತ್ತು ಖುಷಿ ಆಗ್ತಿದೆ. ವೆರಿ ನೈಸ್. ಚಿತ್ರವನ್ನ ಎಲ್ಲರೂ ಖಂಡಿತವಾಗ್ಲೂ ಮೆಚ್ಕೋತಾ ಇದಾರೆ. ಯಾರು ಇನ್ನೂ ನೋಡಿಲ್ಲ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ, ಯಾಕೆಂದ್ರೆ ಇದೊಂದು ವಿಭಿನ್ನವಾದಂತ ಚಿತ್ರ. ಇನ್ನ ಸೋನಲ್ ಅವರೇ, ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್. 9 ತಿಂಗಳಾಯ್ತು ಅಂತ ಕೇಳ್ಪಟ್ವಿ. ಮದುವೆ ಆಗಿ 9 ತಿಂಗಳು. ಮದುವೆ ಆಗಿ 10 ಮಂತ್ಸ್. ಇದು ನನ್ನ ಫಸ್ಟ್ ರಿಲೀಸ್. ಆಕ್ಚುಲಿ ಆಫ್ಟರ್ ಮ್ಯಾರೇಜ್ ನನ್ನ ಫಸ್ಟ್ ರಿಲೀಸ್, ಬಟ್ ಶೂಟಿಂಗ್ ಮದುವೆ ಮುಂಚೆನೆ. ವೆರಿ ಗುಡ್. ಹೇಗೆ ಅನಿಸ್ತು ದ ಎಂಟೈರ್ ಪ್ರೋಸೆಸ್? ಇಟ್ ವಾಸ್ ಬ್ಯೂಟಿಫುಲ್. ಯಾಕೆಂದ್ರೆ ಫಸ್ಟ್ ಟೈಮ್ ಲಂಗಾಧಾವಣಿಯಲ್ಲಿ ಒಂದು ಹಳ್ಳಿ ಹುಡುಗಿ ಪಾತ್ರ ಪ್ಲೇ ಮಾಡಿದ್ದು. ಸೊ ಒಂದ್ ಸ್ವಲ್ಪ ಭಯ ಆಯ್ತು, ಕ್ಯಾನ್ ಐ ಕ್ಯಾರಿ ಇಟ್ ಅನ್ನೋದು. ಬಟ್ ಸಿನಿಮಾ ನೋಡಿದ್ಮೇಲೆ ಜನರಿಗೆ ಇಷ್ಟ ಆಗ್ತಿದೆ, ಸೊ ಖುಷಿ ಆಗ್ತಿದೆ.
ನಿರ್ದೇಶಕರನ್ನು ಕೇಳುವ. ಸರ್ ಹೇಳಿ ಸರ್, ಏನ್ ಸರ್ ಇದು ಮಾದೇವ? ಸರ್ ಮಾದೇವ ಬಂದು ಇದೊಂದು ಹ್ಯಾಂಗ್ ಮ್ಯಾನ್ ಸಬ್ಜೆಕ್ಟ್ ಸರ್. 80s ಅಲ್ಲಿ ನಡೆಯುವಂತ ಕಥೆ ಇದು. ಇದೊಂದು ಕಂಪ್ಲೀಟ್ ಒಂದು ಎಮೋಷನ್ ಜರ್ನಿ. ಆಕ್ಚುಲಿ ಜನಗಳು ಎಲ್ಲ ನೋಡಿ ಸಿನಿಮಾ ಅಷ್ಟು ಎಮೋಷನ್ ಫೀಲ್ ಆಗ್ತಿದ್ದಾರೆ. ನಮ್ಗೆ ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೂ ತುಂಬಾ ಖುಷಿ ಆಗ್ತಾ ಇದೆ. ಆಕ್ಚುಲಿ ಮೇಜರ್ ಆಗಿ ಏನು ಅಂದ್ರೆ ಇವಾಗ ನಾವ್ ಇಲ್ಲಿದೀವಿ ಅಂದ್ರೆ ಬಿಕಾಸ್ ಆಫ್ ರವಿ ಸರ್ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಡೈರೆಕ್ಟರ್ಸ್ಗೆ ಒಂದು ಶೇಪ್ ತಗೊಂಬಂದ ವ್ಯಕ್ತಿ. ನಮ್ಗೆ ಸಖತ್ ಖುಷಿ ಆಗುತ್ತೆ ಅವ್ರ ಮುಂದೆ ನಿಂತು ಇವತ್ತು ಈ ತರ ಮಾತಾಡ್ತಿದೆ ಅಂದ್ರೆ ಗ್ರೇಟ್ನೆಸ್. ರವಿ ಸರ್, ವಿನೋದ್ ಪ್ರಭಾಕರ್ ಅವರು ಇವತ್ತು ನಮ್ಮ ಜೊತೆ ಆಗಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಮಹಾದೇವ ಟೈಟ್ಲೇ ತುಂಬಾ ಚೆನ್ನಾಗಿದೆ ಕಣ. ಯಾವುದೇ ಸಿನಿಮಾ ಜೋನರ್ ಹೊಸ್ತಾಗ್ಬೇಕು ಅಂದ್ರೆ ಪಾತ್ರ ಹೊಸ್ತಾಗ್ಬೇಕು. ಆ ಪಾತ್ರ ಹೊಸ್ತಾದ್ರೆ ಅದಕ್ಕೆ ಅದ್ರ ಆಟೋಮೆಟಿಕ್ ಆಗಿ ಅದ್ರ ಸರೌಂಡಿಂಗ್ ಕತೆ ಎಲ್ಲ ಬದಲಾಗೋದು ಅವಾಗ್ಲೇ. ಅದು ಅವ್ನು ಹೇಳ್ದಂಗೆ ಹ್ಯಾಂಗ್ ಮ್ಯಾನ್ ಪಾತ್ರ ಅಂದ್ರೆ ಅದು ಡೆಫಿನೆಟ್ ಆಗಿ ಅದು ಹೊಸ ಕ್ಯಾರೆಕ್ಟರ್, ಹೊಸ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತೆ. ಸಿನಿಮಾ ಇಂಡಸ್ಟ್ರಿ ತುಂಬಾ ಡಲ್ ಆಗಿರೋ ಪೀರಿಯಡ್ ಅಲ್ಲಿ ಐ ಥಿಂಕ್ ಯುವರ್ ಪಿಕ್ಚರ್ ಶುಡ್ ಗಿವ್ ಒನ್ ಗುಡ್ ಸ್ಟಾರ್ಟ್ ಟು ದಿ ಪಾಸಿಟಿವ್ ವೈಬ್ಸ್ ಕೊಡಬೇಕು ಅಂತ ನನಗೆ ಅನ್ಸುತ್ತೆ. ಹೋಪ್ ಆಲ್ ದ ಬೆಸ್ಟ್, ಎಲ್ಲ ಒಳ್ಳೇದಾಗ್ಲಿ. ಫಸ್ಟ್ ಆಫ್ ಆಲ್ ಅವರಿಬ್ಬರ ಒಂದು ದೇ ಆರ್ ಲೈಕ್ ರಾಬರ್ಟ್ ಹಿಟ್ ಪೇರ್ ಅವರಿಬ್ರು. ಅಂಡ್ ಕಂಗ್ರ್ಯಾಚುಲೇಷನ್ಸ್, ಒಳ್ಳೆ ಪ್ರತಿಕ್ರಿಯೆ ಸಿಗ್ತಿದೆ. ಐ ನೋ ಲೈಕ್ ಯು ಗೈಸ್ ಆರ್ ವೆರಿ ಹ್ಯಾಪಿ. ನಿಮ್ಮ ಮುಖದಲ್ಲೇ ಗೊತ್ತಾಗ್ತಿದೆ ಆ ಒಂದು ಖುಷಿ. ವಿನೋದ್ ಸರ್, ಆಲ್ ದ ವೆರಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಈ ಸಿನಿಮಾ ತುಂಬಾ ಜನ ಇಷ್ಟಪಡ್ತಿರೋದು ಆಕ್ಷನ್. ಅಪಾರ್ಟ್ ಫ್ರಮ್ ಆಕ್ಷನ್, ಇಡೀ ಸಿನಿಮಾದಲ್ಲಿ ಮಾದೇವ 2.5-3 ನಿಮಿಷ ಅಷ್ಟೇ ಡೈಲಾಗ್ ಮಾತಾಡೋದು. ಇಡೀ ಸಿನಿಮಾ ಐ ಕ್ಯಾರಿಡ್ ಓನ್ಲಿ ವಿತ್ ಮೈ ಐಸ್. ಪಾರ್ವತಿ ಹೆಚ್ಚಾಗಿ ಮಾತಾಡ್ತಾರೆ. ಮಾದೇವ ಅಂದ್ರೆ ಒಂದು ಪ್ಲಾಟ್ ಹೇಳ್ತೀನಿ ಏನು ಅಂದ್ರೆ, ಮೃಗ ಮನುಷ್ಯನಾಗಿ ಪರಿವರ್ತನೆ ತಗೊಂತಾನೆ, ಮನುಷ್ಯನಿಂದ ಮತ್ತೆ ರಾಕ್ಷಸನಾಗ್ತಾನೆ. ಸೊ ಈ ಒಂದು ಅಷ್ಟು ಮೂರೂನು ನಾನು ಪ್ಲೇ ಮಾಡಿದ್ದೀನಿ. ಅದನ್ನ ತುಂಬಾ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ. ಎಷ್ಟು ಮಾತುಕತೆ ಕೇಳ್ತಾರೆ, ಖಂಡಿತವಾಗ್ಲೂ ಸಿನಿಮಾ ನೋಡ್ಲೇಬೇಕು ಅನಿಸ್ತಾರೆ. ಇನ್ನು ಯಾರು ನೋಡಿಲ್ವೋ ಖಂಡಿತವಾಗ್ಲೂ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಅಂಡ್ ಸದ್ಯಕ್ಕೆ ಈ ಚಿತ್ರದ ಬಗ್ಗೆ ಇನ್ನೂ ಸಾಕಷ್ಟು ಮಾತಾಡೋಣ. ಬಡದಕ್ಕಿಂತ ಮುಂಚೆ ಚಿತ್ರತಂಡವನ್ನ ನಾನು ಕೇಳ್ಕೊತೀನಿ, ನೀವು ಕೂಡ ಒಂದ್ ಸ್ವಲ್ಪ ಹೊತ್ತು ಕೂತು ನಮ್ಮ ಕಾರ್ಯಕ್ರಮ ಎಂಜಾಯ್ ಮಾಡಬೇಕು ಅಂತ ಕೇಳ್ಕೊತೀನಿ. ಬಲಿ ಜೋರಾದ ಚಪ್ಪಾಳೆ. ಭರ್ಜರಿ ಬ್ಯಾಚುಲರ್ಸ್ ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ಅವರ ವತಿಯಿಂದ 15 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ನಮ್ಮ ಅತ್ಯುತ್ತಮ ಸೇವೆಗಳನ್ನ ನೀಡುತ್ತಿದ್ದು, ಅವರ ಪ್ಲಾಟ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲೂ ಲಭ್ಯ ಇದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿದ್ದು, ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಇವತ್ತಿನ ಡ್ರೀಮ್ ಗರ್ಲ್ ರೌಂಡ್ ಅಲ್ಲಿ ತನ್ನ ಮೆಂಟರ್ನ ಒಂದು ಅಪ್ಸರೆಯರ್ ತರ ನೋಡೋದಕ್ಕೆ ರೆಡಿ ಆಗಿರೋದಕ್ಕೆ ಕಾಯ್ತಾ ಇರುವಂತ ಮುಂದಿನ ಕಾಂಟೆಸ್ಟೆಂಟ್ ಅಂದ್ರೆ ಬ್ಯಾಚುಲರ್ ಸುನಿಲ್ ಆನ್ ಸ್ಟೇಜ್. ಸುನಿಲ, ಫಸ್ಟ್ ಹೇಳ್ತೀನಿ, ನೋಡ್ತಿದ್ದಂಗೆ ಹೇಳ್ಬೋದು ಉತ್ತರ ಕರ್ನಾಟಕದ ಹುಲಿ ಬಂದೈತ್ ನೋಡ್ ಮತ್ತಂತ. ಖುಷಿ ಆಗ್ತಿದ್ಯಾ? ಖುಷಿ ತುಂಬಾ ಆಕೈತಣ್ಣ. ಯಾಕಂದ್ರ ಇದೊಂದು ಈ ತರ ಉಡುಗೆ ತೊಡುಗೆ ತೊಡೋದೇ ಒಂದು ಅದು ನಮ್ಗೊಂದು ಇಷ್ಟ. ಯಾಕಂದ್ರೆ ನಮ್ಮ ಅಪ್ಪನ ಕಾಲದಲ್ಲಿ, ನಿಮ್ಮ ತಾತನ ಕಾಲದಲ್ಲಿ ನೋಡಿದ್ವಿ. ಮತ್ತೆ ಇವತ್ತು ನಾನು ಹಾಕೊಂಡಿದ್ದು ತುಂಬಾ ಕಡಿಮೆ, ಬಟ್ ಇವತ್ತು ಅದೇ ಬಟ್ಟೆ ಆ ಉಡುಗೆ ತೊಡುಗೆ ಹಾಕೊಂಡು ತುಂಬಾ ಜವಾರಿ ಫುಲ್ ಜವಾರಿ, ಏಕ್ದಮ್ ಕಡಕ್ ಜವಾರಿ. ವೆರಿ ನೈಸ್. ಇವತ್ತಿನ ರೌಂಡ್ಗೋಸ್ಕರ ನಿನ್ನ ಮೆಂಟರ್ನ ನಿನ್ನ ಕನಸಿನ ಪ್ರಕಾರ ಎಲ್ಲೆಲ್ಲ ಕರ್ಕೊಂಡು ಹೋಗಿದ್ದೆ? ಆದ್ರೆ ನನ್ಗೊಂದು ಆಸೆ ಅಂದ್ರೆ ಯಾವಾಗ್ಲೂ ಈ ನೇಚರಲ್ಲಿ ಟೈಮ್ ಕಳಿಬೇಕು. ಈ ಬೆಟ್ಟ, ಕಾಡು, ನೀರು, ಆ ತರ ಎಲ್ಲ. ಅದು ನೋಡಿದ್ವಲ್ಲ ಪ್ರೀವಿಯಸ್ ಎಪಿಸೋಡ್, ನೇಚರಲ್ಲಿ 2 ನಿಮಿಷ ತಪ್ಕೊಂಡಿದ್ರಲ್ಲ ನೇಚರ್. ಅಲ್ಲ ಸರ್, ಅದು ನಮ್ಮೂರ್ ನೇಚರ್ ಆಯ್ತು ಸರ್. ಅಲ್ಲಿ ಬೇರೆ ನೇಚರ್. ಇದು ಕಾಡು, ಒಂಥರ ಬೆಟ್ಟ, ಫುಲ್ ಮೇಲೆ ಹೋಗಿ ಕಾಫಿ ಗಿಫಿ ಕುಡ್ಕೊಂಡು ಆ ತರ ಕಷ್ಟ ಸುಖ ಮಾತಾಡ್ಕೊಂಡು, ಫ್ಯೂಚರ್ ಎಲ್ಲ ಮಾತಾಡ್ಕೊಂಡು ಆ ತರ. ಇವನು ಇಷ್ಟೆಲ್ಲ ಹೇಳ್ತಾ ಇದ್ದಾನೆ, ನಂಗೆ ಬಹಳ ನೋಡೋ ಆಸೆ ಆಗ್ತಾರೆ. ಏನ್ ಮಾಡಿರ್ಬೋದು ಇವನು ಅಂತ. ಬನ್ನಿ ನೋಡೋಣ, ವಿಡಿಯೋ ಪ್ಲೀಸ್. ನಮಸ್ಕಾರ ಎಲ್ರಿಗೂ. ಇವತ್ತು ನಾವೊಂದು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ. ಏನಕ್ಕಪ್ಪ ಅಂದರೆ, ನನ್ನ ಲೈಫಲ್ಲಿ ಮುಂದೆ ನಾನು ಇಷ್ಟಪಡೋ ಹುಡುಗಿ, ನನ್ನ ಡ್ರೀಮ್ ಗರ್ಲ್ ಹೇಗಿರ್ಬೇಕಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ನಾನು ಅಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀನಿ, ನನ್ನ ಮೆಂಟರ್ನ. ನನ್ನಲ್ಲಿ ಇರೋ ಗುಣಗಳು ಯಾವ್ದು ನಿನ್ನ ಅದನ್ನ ನೆನೆಸ್ಕೊಂತೆ ನಿನ್ನ ಡ್ರೀಮ್ ಬಾಯ್ ಹತ್ರ ಇದೆ ಅಂತೇಳಿ? ಇನ್ನೋಸೆಂಟ್. ಇವಾಗ ನೀನು ಹೇಳು, ನೀನು ಹೇಗೆ ನನಗೆ ಇಷ್ಟು ಕನೆಕ್ಟ್ ಆಗಿ ಬಾಂಡ್ ನನ್ನ ಹತ್ರ ಮಾಡ್ಕೊಂಡೆ ಅದನ್ನ ಹೇಳು. ಒಂಥರ ನಿನ್ನ ಮಾತಿರುತ್ತಲ್ಲ, ಮಾತಾಡೋದು, ಅದು ಕನೆಕ್ಟ್ ಮಾಡಿಸುತ್ತೆ. ಮುದ್ದು ಮುಖದ ಹುಡುಗಿ, ನಿನ್ನ ಕೆನ್ನೆ ಕಚ್ಚಲ ಬೆಡಗಿ. ಅವ್ರ ಡ್ರೀಮ್ ಗರ್ಲ್ ಹೇಗಿರ್ತಾರೆ ಅಂತ ಝಲಕ್ ತೋರಿಸಿದ್ರು ನನಗೆ.
ಸನ್ರೈಸ್ ಆಗ್ತಿರೋವಾಗ ಒಂದು ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ಸೆಲ್ಫೀಸ್ ಎಲ್ಲ ತಗೊಂಡು ಇಟ್ ವಾಸ್ ಅ ವೆರಿ ನೈಸ್ ಮೂಮೆಂಟ್. And the way he protects a girl, it's like what do you call it? Like a baby. ಲಾಂಗ್ ಡ್ರೈವ್ ಅಂದ್ಬಿಟ್ಟು ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ಯಲ್ಲ, ಏನ್ ಕತೆ? ಯಾರ್ಯಾರಿಗೂ ಏನೇನೋ ಕನ್ಸಿರುತ್ತೆ ಹಾಗೆ ಹೀಗೆ ಅಂತೇಳಿ, ಬಟ್ ನನಗೆ ಪ್ರತಿ ಸಲ ಈ ಜಾಗ ಅಂದ್ರೆ ತುಂಬಾ ಇಷ್ಟ. ತುಂಬಾ ಸಲ ಬರ್ತೀನಿ, ಅದು ಅರ್ಲಿ ಮಾರ್ನಿಂಗು. ನನಗೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಕ್ ತುಂಬಾ ಇಷ್ಟ. ನನ್ಗೂ ನೇಚರ್ ಅಂದ್ರೆ ಇಷ್ಟ, ಅದ್ ಗೊತ್ತಾ ನಿಂಗೆ? ಅಂದ್ರೆ ನೀನೇ ಆಗ್ತೀಯ ಡ್ರೀಮ್ ಗರ್ಲು. ನನ್ ಡ್ರೀಮ್ ಬಾಯ್ ಅಂತ ಇರ್ತದೆ, ನೀನ್ ಡ್ರೀಮ್ ಗರ್ಲ್. ಬಟ್ ಇನ್ನು ಇದು ಇಷ್ಟೇ ಅಲ್ಲ, ಇನ್ನು ತುಂಬಾ ಜಾಗಗಳು ತೋರಿಸೋದಿದೆ. ಗಲೀಜಲ್ಲ ಅದು, ನೀರದು, ನೀರು ಗಲೀಜಲ್ಲ ಅದು. ನನ್ನ ಡ್ರೀಮ್ ಗರ್ಲ್ ಜೊತೆ ಬಂದು ಕಪ್ಪಲ್ಲಿ ಕಾಫಿ ಹಾಕೊಂಡು ಕುಡ್ಕೊಂಡು ಮಾತಾಡ್ಕೊಂಡು ಇಲ್ಲಿ ಕಪ್ಪಲ್ಲಿ ಕಾಫಿ. ಆ ಬಾಂಡಿಂಗ್ ಡ್ರೀಮ್ ಗರ್ಲ್ ಜೊತೆ ಅವ್ರು ಹೇಗೆ ಇಟ್ಕೊಂತಾರೆ ಅಂತ ತುಂಬಾನೇ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ರು. ಬೆಳಗ್ಗೆಯಿಂದ ನಾನು ಡ್ರೀಮ್ ಗರ್ಲ್ ಅಂತ ಹೇಳ್ತಿದ್ನಲ್ಲ, ಆ ಡ್ರೀಮ್ ಗರ್ಲು ಇಲ್ಲೇ ಇದ್ದಾಳೆ. ಇದು ಅವ್ರು ಆಗಿದೆ ಅಲ್ವಾ? ಚನ್ನಪಟ್ಟಣ ಅಂತ ಹೇಳಿದೆ. ಇದೆ ಚನ್ನಪಟ್ಟಣದಲ್ಲಿ. ಡ್ರೀಮ್ ಗರ್ಲ್ ಇಲ್ಲಿದ್ದಾಳೆ. ನಾನು ಇದ್ದಾಳೆ, ಬಾ ತೋರಿಸ್ತೀನಿ. ನಾನು ಹುಡುಕ್ತಿರೋ ಡ್ರೀಮ್ ಗರ್ಲು, ನಾನು ಹೀಗೆ ಇರಬೇಕು, ಇದೇ ಥರ ಇರಬೇಕು ಅಂತ ಅನ್ಕೊಂಡಿರೋ ಡ್ರೀಮ್ ಗರ್ಲು ಈ ಬೊಂಬೆಗಳಲ್ಲೇ ಇದ್ದಾಳೆ. ನೋಡೋಣ, ನೀನು ಗೆಸ್ ಮಾಡು. ಇದಾ? ಅದಲ್ಲ. ಬೇಕು, ಸೀರೆ ಇದೆ, ಹೊಲೆ ಇದೆ, ಬೊಟ್ಟು ಇದೆ. ಇವಾಗ ನಿನ್ನ ಡ್ರೀಮ್ ಬಾಯ್ ಹೇಗಿರಬೇಕು ನಾನು ಹುಡುಕ್ಲಾ? ಒಂದು ಕಲ್ಲನ್ನ ದೊಡ್ಡ ಶಿಲೆಯಾಗಿ ಕೆತ್ತಿದ್ವಿ ಅಂತೇಳಿ ನೋಡು, ಎಲ್ಲ ಥರ ಕೆತ್ಕೊಂಡು ನೋಡಿ. ನಾನು ಹಿಂಗೆ ಹೇಳ್ತೀನಿ, ನೋಡಿಲ್ಲ, ಚಿಕ್ಕದಾಗಿ ಕ್ಯೂಟ್ ಆಗಿ ನಿಂಗೆ ಹೆಂಗ್ ಬೇಕು, ಸಣ್ಣಕ್ಕೆ. ಕರೆಕ್ಟ್. ನನ್ನ ಡ್ರೀಮ್ ಬಾಯ್ ಎಲ್ಲೇ ಇರು, ಹೇಗೆ ಇರು, ಬೇಗ ನನ್ನ ಜೊತೆ ಬಾ, ನನ್ನ ಹತ್ರ ಬಾ. ನೇಗಿಲ್ ತಗೊಂಡೆ ಬಾ ಅಂತ ಹೇಳು. ಹಾ, ನೇಗಿಲ್ನ ತಗೊಂಡೆ ಬಾ. ಫಸ್ಟ್ ನೇಗಿಲೇ ಹೊಡೆಯೋದು. ಇದು ಸುನಿಲ್ ಡ್ರೀಮ್ ಗರ್ಲ್. ನಿಂಗೆ ಬೈಸೆಪ್ಸ್ ಅಂತ ಇರ್ತಲ್ಲ, ಬೈಸೆಪ್ಸ್ ಇದೆ. ನನಗೆ ಇಲ್ಲ, ಇನ್ನು ಅವಳು ತಗೊಂಡು ನಾನೇನ್ ಮಾಡ್ಲಿ? ಅವಳಿಗಿರುತ್ತೆ, ಎಲ್ಲ ಇದೆ, ಒಂದೇ ಕಾಣ್ತಿಲ್ಲ ಇದರಲ್ಲಿ. ಅದು ನನಗೆ ಈ ಬೊಂಬೆ ನೋಡ್ತಿದ್ರೆ ನಮ್ಮ ಬೊಂಬೆ ನೆನಪಾಗ್ತಿದ್ದಾರೆ, ನಮ್ಮೆಲ್ಲರ ಪ್ರೀತಿಯ ರಚ್ಚು ಮ್ಯಾಮ್. ಕ್ಯೂಟ್ ಆಗಿ ಯಾವಾಗ್ಲೂ ಡ್ರೆಸ್ಸು ಹಿಂಗೆ ಮಾಡ್ತಾರೆ. ಬೊಂಬೆ ಬೊಂಬೆ ಬೊಂಬೆ. ಸೇಮ್ ಅಲ್ಲಿ ರವಿ ಸರ್ ಹೇಗೆ ಕುತ್ಕೊಂತಾರೋ ಅದೇ ತರ ಇವರು ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಿಂಗ್ ರಾಜನ್ ತರ ಕಾಣಿಸ್ತಾ ಇದ್ದಾರೆ. ಬೊಂಬೆ 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 ಬೊಂಬೆ. ಸೊ ದಿಸ್ ಒನ್ ಫಾರ್ ಯು ಸರ್. ನೀವು ಯಾವಾಗಲೂ ರಾಜನ್ ತರ ಮತ್ತೆ ಕ್ಯೂಟ್ ಆಗಿ ನಿಮ್ಮ ಜೀವನ ಸಾಗಿ. ಇಷ್ಟೊತ್ತು ನನ್ನ ಹುಡುಗಿ ಜೊತೆ ಹೇಗಿರಬೇಕು, ಹಾಗಿರ್ಬೇಕು, ಹೀಗಿರಬೇಕು ಅಂತ ನಿಂಗೆಲ್ಲ ತೋರಿಸ್ದೆ ಅಮ್ಮ. ಬಟ್ ಇವಾಗ ನನ್ನ ಹುಡುಗಿ ನನಗೆ ಹೇಗೆ ಕಾಣಬೇಕು ಅಂತ ಈ ಸಾರಿ ಅಂಗಡಿ ಕರ್ಕೊಂಡ್ಬಂದಿರೋದು. ನಿಮ್ಮ ಹತ್ರ ಇಲ್ಕಲ್ ಸಾರಿ ಇದಾವಲ್ಲಣ್ಣ? ಇಲ್ಕಲ್ ಸಾರಿ ತೋರಿಸಿ. ನನ್ನ ಡ್ರೀಮ್ ಗರ್ಲ್ನ ನಾನು ಇಲ್ಕಲ್ ಸಾರಿಲೇ ನೋಡ್ಬೇಕಂತ ನಾನು ತುಂಬ, ಅದು ನನ್ನ ಡ್ರೀಮು ಮತ್ತು ನಂದು ಅದು ಯಾವತ್ತಿಂದು ಆಸೆ ಅದು. ಬಟ್ ನಿನಗೆ ಒಂದು ಕಡೆಯಿಂದ ತರಿಸ್ತೀನಿ, ನಾನು ತರಿಸ್ಬಿಟ್ಟು ಅಲ್ಲಿ ನಾನು ನಿನಗೆ ಉಡಿಸ್ತೀನಿ, ನೀನೇ ಖುಷಿಯಾಗಿ ವಾವ್ ಅಂತ ಅನ್ಬೇಕು. ಈ ಸಲ ನೀನು ಉಡ್ತಿರೋದು ಬರೀ ಇಲ್ಕಲ್ ಸಾರಿ ಅಲ್ಲ, ಇಲ್ಕಲ್ ಸಾರಿ ಜೊತೆ ನಮ್ಮ ಕಡೆ ಅಂದರೆ ನಮ್ಮ ಪುರಾತನ ಕಾಲದಲ್ಲಿ ಹಾಕೋ ಒಡವೆಗಳೆಲ್ಲ ಹಾಕ್ತೀಯ. ಸೊ ಅದನ್ನು ನಿನಗೆ ತೆಕ್ಕೊಡೋಕ್ಕೆ ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ. ಈ ಮೂಗಿದೆಲ್ಲ ಗಿಳಿ ಅಂತ ಮೂಗು, ಈ ಮೂಗಿಗೆ 5 ಮುತ್ತಿರೋಂಥದ್ದೊಂದು ಮೂಗ್ಬೊಟ್ಟು. ಹಾಂ, ಮೇಲೆ ಹೋಗ್ಬೇಕು. ಒಳ್ಳೆ ಲಕ್ಷ್ಮಿ ಥರ ಕಾಣ್ತಾ ಇದೆಯಾ, ಗೌರಿ ಥರ ಕಾಣ್ತಾ ಇದೆಯಾ. ಈ ಕಿವಿಗೆ ಒಂದು ಸೂಪರ್ ಆಗಿರೋದು ಒಂದು ಜುಮ್ಕೆ.
ಈ ಥರ ಕಾಣ್ತಾ ಇದೆಯಾ? ಇದು ಯಾಕೋ ನಿನಗೆ ಇದೆಲ್ಲ ಮಾಡ್ತಾ ಮಾಡ್ತಾ ನನ್ನ ಡ್ರೀಮ್ ಗರ್ಲ್ ಯಾಕೋ ನೀನೇ ಆಗೋ ಥರ ಕಾಣ್ತಿದೆ ನನಗೆ. ನಂಗೆ ಅರ್ಥನೇ ಆಗ್ತಾರ. ಏನಿದೆಲ್ಲ ಮಾಡ್ತಿರೋದು ನೀನು? ನಿನ್ನ ಯಾರು ರೆಡಿ ಮಾಡಿರ್ಬೋದು, ಮುಂದೆ ರೆಡಿ ನೀನು ಮಾಡೋಕ್ಕೂ ಆಗಬಾರ್ದು, ಹಂಗೆ ರೆಡಿ ಮಾಡ್ತೀನಿ. ತಾಳಿ ಸರ ಒಂದು ಕೊಟ್ಟು. ಆ ತಾಳಿ ಅಲ್ಲ, ಇನ್ನೊಂದು ತಾಳಿ ಸರ ಅಂತ ಬರುತ್ತೆ, ಕರಿಮಣಿ ತಾಳಿ ಅಲ್ಲ. ಸೂಪರ್ ಆಗಿರುತ್ತೆ, ಇವಳಿಗೆ ಗಿಚ್ಚಾಗಿರುತ್ತೆ. ಇಲ್ಲಿ ಬಾ ನೀನು ಫಸ್ಟ್. ಸೊ ನನಗಂತೂ 100% ಪಕ್ಕ ಇದೆ. ಅವ್ರ ಲೈಫಲ್ಲಿ ಯಾರೇ ಬಂದ್ರೂ ಏನೇ ಮಾಡಿದ್ರು ಆ ಹುಡುಗಿನ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಯಾವ ಹುಡುಗಿಗೆ ಇಷ್ಟ ಆಗಲ್ಲ? ನಿಮಗೆಲ್ಲ ಇಷ್ಟ ಆಗುತ್ತಲ್ಲ ನಾನು ಇಷ್ಟ ಆಗ್ತಿಲ್ವಾ? ಆ ಥರ ಹುಚ್ಚುಚ್ಚಿ ಥರ ಆಡಬೇಡ. ಚಲ್ ಅನ್ಬೇಕಲ್ಲ ಓಡಿದ್ರೆ. ಸೂಪರಾಗಿ ಕಾಣ್ತಿದ್ಯಾ? ನನಗೆ ಶಾಕ್ ಆಯಿತು. ನನಗೆ ಇಷ್ಟೆಲ್ಲ ಡ್ರೀಮ್ ಇತ್ತ, ಇಷ್ಟು ಬೇಗ ನಾನು ಇದನ್ನ ಕಣ್ಮುಂದೆ ನೋಡ್ತಾ ಇದ್ದೀನಿ ಅನ್ನೋ ಫೀಲ್ ನನ್ನ ಕಣ್ಮುಂದೆ ಕಾಣ್ತಾ ಇತ್ತು. ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾನು ಇವತ್ತು ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ, ತುಂಬ ಹ್ಯಾಪಿ ಆಗಿದ್ದೀನಿ. ಸುನೀಲ್, ಸುನೀಲ್ ಅಣ್ಣ ಎಲ್ಲಿದ್ಯಪ್ಪ? ಇಲ್ಲೇ ನಿನ್ನಿಂದೆ ಎಲ್ಲಿದ್ಯಾ ಸೈನಿಕ್ ಸುನೀಲ್? ನಾನೆಲ್ಲೋ ಮೋಸ್ಟ್ಲಿ ನೀನು ಡಾಬಿನ ಮಧ್ಯೆ ಸಿಕ್ಕಾಕೊಂಡಿದ್ಯೇನೋ ಅನ್ಕೊಂಡೆ ಕಣೋ. ಇಲ್ಲ. ನಿಮಿಷ ಕೈ ಮೇಲೆತ್ತು. ಡಾಬ್ ಹಿಂಗ್ ಹಾಕಿ, ಕೊರಳಿಗೆ ತಾಳಿ ತರ ಹಿಂಗ್ ಹಾಕಿ, ಗಿಳಿ ತರ ಮೂಗು ಹಿಂಗ್ ಹಾಕಿ. ಏನ್ ನಡೀತಾ ಇದೆ ನಿಮ್ಮಿಬ್ಬರ ಮಧ್ಯ? ಏನ್ ನಡೀತಾ ಇದೆ? ಏನು ನಡೀತಿಲ್ಲ. ಹೆಂಗೋಯ್ತು ಬೆಟ್ಟದ ಮೇಲೆ ಕಾಫಿ? ಬೆಟ್ಟದ ಮೇಲೆ ಕಾಫಿ ಮಾಡ್ಕೊಂಡು ಹೋಗಿದ್ದೆ ನಾನೇ ಮನೆಯಲ್ಲಿ. ರಾಮನಗರ ಬೆಟ್ಟನೇ ಮಾತಾಡ್ತಾ ಇದೆ. ಏನಂತ? ಅವೆರಡು ಹುಡುಗರು ಬಂದು ಕಾಫಿ ಬಿಸಿ ಮಾಡ್ಕೊಂಡು ಹೋದ್ರು ಅಂತ. ಅಲ್ಲ ಒಂದ್ ನಿಮಿಷ, ನೀನೇನು ಕೈಯೇ ಬಿಟ್ಟಿಲ್ವಲ್ಲೋ, ಕೈ ಹಿಡ್ಕೊಂಡವನು? ಅಲ್ಲ ಅವ್ನು ಇರೋದೇ ಹಾಗೆ ಪಾಪ. ಸರ್ ಮುಡ್ದೇನೆ ಏನೋ ಕೆಲಸ ಮಾಡ್ತೀರಾ ಸರ್ ಅಲ್ಲಿ? ಅವನು ಆಲ್ರೆಡಿ ಲವ್ ಅಲ್ಲಿ ಏನೋ ಸರ್ ಆಮ್ರಿಟ್ ಆಗಿ ಅಲಂಕಾರ ಮಾಡಿ ತೃಪ್ತಿ ಆದ ನಮ್ಮ ಹುಡುಗ. ಇಷ್ಟೊಂದೆಲ್ಲ ರೊಮ್ಯಾಂಟಿಕ್ ಆಗಿ ಬದಲಾಗಕ್ ಏನ್ ಕಾರಣ? ಅಲ್ಲಣ್ಣ, ಅದು ಎಲ್ಲರ ಒಳಗಡೆ ಇರುತ್ತೆ, ನನ್ನ ಎಲ್ಲರೊಳಗೂ ಇರುತ್ತೆ. ನಿಂದ ಏನಾಯ್ತು? ಅಲ್ಲ, ನನ್ನ ಮನಸ್ಸಲ್ಲೂ ಇತ್ತು. ಒಳಗಡೆ ಇರೋದು ಯಾವಾಗ ಹೊರಗಡೆ ಬಂತು ಅಂತ. ಈ ತರ ಶೋ ಅಲ್ಲಿ ಈಗ ನಮ್ಗೆ ಹೆಂಗೇನು ಮೆಂಟರ್ ಅಂತ ಕೊಟ್ಟಿದ್ರಲ್ವಾ, ಸೊ ನಿಮ್ ಡ್ರೀಮ್ ಹುಡುಗಿನ ಹೆಂಗ್ ರೆಡಿ ಮಾಡ್ತೀರಾ ಹಂಗೆ ರೆಡಿ ಮಾಡಿ ಅಂತ ಹೇಳಿದ್ರು. ಅಲ್ಲ ನೀನು ಮೆಂಟರ್ ಅಂತ ಕೊಟ್ಟಿದ್ದಾರೆ ಅಂತ ಹೇಳ್ಬೇಡ. ನೀನೇನಂದ್ರೆ ನೀನೇ ಯಾಕೆ ನಮ್ ಡ್ರೀಮ್ ಹುಡುಗಿ ಆಗ್ಬಾರ್ದು ಅಂತ ಹೇಳಿದ್ರೆ ತಾನೆ ವಿಟಿಲಿ. ಅದು ಸುಮ್ನೆ ತಮಾಷೆ. ವಿಟಿ ಮೇಲೆ ಬಂದ್ರೆ ಮುಗೀತು. ರೇಗಿಸ್ಕೊಂಡು ಮ್ಯಾಮ್, ರೇಗಿಸ್ಕೊಳ್ಳೋದೆಲ್ಲ ಇಲ್ಲ. ಆಮೇಲೆ ಆ ಬೊಂಬೆ ತೋರ್ಸ್ಬಿಟ್ಟು ರಚ್ಚು ಹಂಗಿರೋದು ಅಂತ್ಯ. ಯಾವ ಆಂಗಲ್ ರಚ್ಚು ಹಂಗಿದ್ದು ಬೊಂಬೆ? ಹಂಗಲ್ಲ ಅಣ್ಣ, ಕ್ಯೂಟ್ ಆಗಿತ್ತು ಬೊಂಬೆ. ಇನ್ನೊಂದ್ಸಲ ನೋಡಿ, ಕ್ಯೂಟ್ ಆಗಿತ್ತು. ಹಂಗಂದ್ರೆ ಹಂಗೆ ಇದಾರಂತಲ್ಲ, ಅದೆಲ್ಲ ಕ್ಯೂಟ್ ಆಗಿತ್ತು, ಅಂಡೆ ತರ ಇತ್ತು. ಒಂದೇ ಮಾತು, ಮೊದಲೇ ಬ್ರೇಕಪ್ ಆಗಿ ಕೂತಿದ್ಯಾ ಮಗನೇ, ಹೋಗಿ ಎಲ್ಲ ಹೇಳ್ಬಿಡ್ತೀನಿ. ನಮ್ ತಾಯಿನ ಸಪೋರ್ಟ್ ಮಾಡ್ಕೊಂಡು ಮಾತಾಡಿ, ನಮ್ಮ ಅಮ್ಮನ ಆ ಗೊಂಬೆಗೆ ಹೋಲ್ಸಿದ್ಯಾ ಅಂತ. ಅದಕ್ಕೆ ಅಣ್ಣೆ ಅನ್ನೋದ? ಏನಿದೆ ಅಂಡೆ, ಈ ಕಡೆ ಪಕ್ಕದಲ್ಲಿ ಕೂತ್ರೆ ಬಂಡೆ ಅಂದಿರ್ತೀಯ. ಹೇಳಪ್ಪ, ಹೆಂಗೆ ಬದಲಾವಣೆಗೆ ಕಾರಣ ಏನು? ಈ ಬದಲಾವಣೆಗೆ ಮೇನ್ ಕಾರಣ ಬಂದ್ಬಿಟ್ಟು ಈ ಶೋನೇ ಅಣ್ಣ. ಅಂದ್ರೆ ಇಲ್ಲಿ ಬಂದ್ಮೇಲೆ ತುಂಬಾ ಕಲ್ತ್ಕೊಂಡೆ. ವಾರ ಅವ್ರ ಚಾಲೆಂಜ್ ಚೆನ್ನಾಗಿ ಕಲ್ಸಿದಾರೆ ಬಿಡ. ಕರೆಕ್ಟ್ ಹೌದು. ನೀನೊಬ್ನೇ ಕಲ್ತಿರೋದಿಲ್ಲ, ಬೇರೆ ಇಲ್ಲೆಲ್ಲ ವೇಸ್ಟ್. ನನ್ನ ಮಗ ಅಲ್ಲಿ ಗಾಬರಿ ಸಿಂಗ್ ಕೂತ್ಕೊಂಡು ನೋಡು, ವೇಸ್ಟ್. ನೀನೊಬ್ಬ ನೋಡು, ಪೂರ್ತಿ ಕಲ್ತಿರೋದು ನೀನೊಬ್ನೇ. ವಾರ ಏನೇನ್ ಕಲ್ತಿದ್ಯಪ್ಪ? ಅದೇ ವಾರ ಡ್ರೆಸ್ ಆಗ್ಲಿ ಅದಾಗ್ಲಿ, ಏನ್ ಇಷ್ಟ, ಯಾವ ತರ ನೋಡಿದ್ರೆ ಚೆನ್ನಾಗಿ ಕಾಣ್ತಾರೆ, ನನ್ ಡ್ರೀಮ್ ಗರ್ಲ್ ಇವರಲ್ಲಿ ಹೆಂಗ್ ನೋಡ್ಬೋದು, ಆ ತರ ಎಲ್ಲ ಅನ್ಕೊಂಡ್ಬಿಟ್ಟು ಸೊ ಹಿಂಗಿಂಗೆ ನನಗೆ ಆ ತರ ಎಲ್ಲ ಬೆಟ್ಟ ಹೋಗೋದೆಲ್ಲ ತುಂಬಾ ಇಷ್ಟ. ಈ ನೇಚರ್ ಮಧ್ಯೆ ಇರೋದೆಲ್ಲ. ಯಾವಾಗಿಂದ ಈ ಪ್ರಕೃತಿ ಪ್ರೀತಿ ನಿನಗೆ? ಪ್ರಕೃತಿ ಪ್ರೀತಿ ಇದು ಒಟ್ಟಿನಲ್ಲಿ ನೀನೇನು ಹೇಳು ಮಚ್ಚ, ತೃಪ್ತಿ ಆದ ಅಷ್ಟು ಸಾಕು ನಮಗೆ. ಸರಿನಪ್ಪ, ಈಗ ಒಟ್ಟು ನಿನ್ನ ಹುಡುಗಿನ ನಿನಗೆ ಹೆಂಗ್ ಬೇಕು ಹಂಗೆ ಡ್ರೀಮ್ ಗರ್ಲ್ ತರ ರೆಡಿ ಮಾಡಿದ್ಯಾ. ಈಗ ನಿನ್ನ ಡ್ರೀಮ್ ಗರ್ಲ್ ಆಗಿ ನಿನ್ನ ಮೆಂಟರ್ ಬರ್ತಾಳೆ ಅನ್ನೋ ನಿನ್ನ ಆಸೆ. ಹೌದು. ಸರಿ, ಲೆಟ್ಸ್ ವೆಲ್ಕಮ್ ಅಮೃತ ಆನ್ ಸ್ಟೇಜ್. ಸೀರೆ ಉಟ್ಕೊಂಡು ಏರಿ ಮೇಲೆ ಏರಿ
ಕಾಲ್ಗಟ್ಟ ಎತ್ಕೊಂಡು ಏರಿ ಮೇಲೆ ಅಂಬರೀಷ ನೋಡಕ್ ಬಹಳ ಮುದ್ದ ಕಾಣ್ತಿದ್ಯಮ್ಮ ನಿಜವಾಲ್. ಥ್ಯಾಂಕ್ ಯು. ಹೇಗೆ ಕಾಣ್ತಾ ಇದ್ದೀನಿ? ಹೇಳ್ತೀನಿ, ನಿಂಗೆ ಯಾಕೆ ಮಾಡ್ತಿದ್ಯಾ? ತಡ್ಕೋ ಸ್ವಲ್ಪ. ಹೇಳು, ನೀನ್ ತಾನೆ ಅಷ್ಟೆಲ್ಲ ಇದೆಲ್ಲ ರೆಡಿ ಮಾಡಿಸಿ. ಅದೇ ನೀನ್ ನೋಡ್ಬಿಟ್ಟು ನನಗೆ ಬಾಯಲ್ಲಿ ಮಾತು ಬರಲ್ಲ, ಸ್ವಲ್ಪ ಬರ್ತಿಲ್ಲ ಹೇಳಕ್ ಸ್ವಲ್ಪ ಟೈಮ್ ಕೊಡು. ನೀ ಹೇಗೆ ಕಾಣ್ತಿದ್ಯಾ ಗೊತ್ತಾ? ಲಕ್ಷ್ಮಿ ಗೌರಿ ಹೆಂಗಿರ್ತಾರೆ ಕಣ್ಣಾರೆ ನೋಡಿದ್ರೆ ನಮ್ಮ ಲಕ್ಷ್ಮಿ ಹೇಳು ಇಲ್ಲ ಗೌರಿ ಹೇಳು, ಎರಡರಲ್ಲಿ ಒಂದು. ಯಾಕೆ ಎರಡು ಹೇಳಿದ್ರೆ ಏನ್ ತಪ್ಪಣ? ನೀನ್ ಇಷ್ಟ ನಾ ಕೂತಿರ್ತೀನಿ ಮಾತಾಡ್ಕೊ. ಲಕ್ಷ್ಮಿ ತರ ಕಾಣ್ತಿದ್ದಾಳಣ್ಣ. ಇವಾಗ ಮನೆಗೆ ಬಂದ್ರೆ ಒಂದು ಹೆಂಗಿರುತ್ತೆ ಆ ವಾವ್ ಅನ್ನೋದು, ಆ ತರ ಅವಳು ನೋಡಿದ್ರೆ ಒಂದು ಕಳೆ, ಆ ಸಾರಿ, ಅವಳದು ಇಲ್ಕಲ್ ಸಾರಿ ಅದೆಲ್ಲ ನಮ್ಮ ಅಮ್ಮನ ನೋಡಿದ್ದೆ ನಾನು ಈ ತರ ಎಲ್ಲ ಹಾಕೊಳ್ಳೋದು. ಬಟ್ ಅದ್ ಬಿಟ್ರೆ ನನ್ಗೆ ಹಂಗೆ ಫೀಲ್ ಆಗ್ತಿದೆ, ಸೇಮ್ ನಮ್ಮ ಅಮ್ಮನ ನೋಡ್ದಂಗೆನೆ ಅವಾಗ ನೋಡಿದ್ದೆ ಅಲ್ಲ. ಬಟ್ ಅಂಬರೀಷ ಸುನಿಲ್ ಜೊತೆ ಹೋಗಿ ಅವನ ಮೆಂಟರ್ ಆಗಿ ಒಂದು ದಿನ ಅವನ ಡ್ರೀಮ್ ಗರ್ಲ್ ಹೇಗಿರ್ಬೋದು ಅನ್ನೋ ಪರಿಕಲ್ಪನೆಯಲ್ಲಿ ಕಾಲ ಕಳೆದಿದ್ದು ಹೆಂಗ್ ಅನಿಸ್ತಮ್ಮ? ಅವನ ಜೊತೆ ಒಂದು ಡೇ ಫುಲ್ ಸ್ಪೆಂಡ್ ಮಾಡಿದಾಗ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಮಾರ್ನಿಂಗ್ ಇಂದ ನೈಟ್ ತನಕ ಸಖತ್ತಾಗಿತ್ತು. ಬಟ್ ಏನು ಅಂದ್ರೆ ಅಲ್ಲಿ ಒಂದು ಡ್ರೀಮ್ ಗರ್ಲ್ ಅಂತ ಹೇಳ್ತಿದ್ನಲ್ಲ, ಅದನ್ನ ಒಂದು 10 ಸತಿ ಅಲ್ಲ ಒಂದು 20-50 ಟೈಮ್ಸ್ ಹೇಳಿದಾನೆ. ನೀನೇ ನನ್ನ ಡ್ರೀಮ್ ಗರ್ಲ್ ತರಾನೇ ಕಾಣ್ತಿದ್ಯಾ. ನೀನು ಹೇಳಿದ್ಯಾ ಅದನ್ನ? ಅದು ನೀನ್ ವಾಪಸ್ ಕೇಳಿದಕ್ಕೆ. ನೀವಿಬ್ರು ಆಯ್ತು ಬಾಣ ಹೇಳು. ಸೊ ಅಲ್ಲಿ ಒಂದು ಅಷ್ಟು ಸತಿ ಹೇಳಿದಾನೆ, ನೀನೇ ನಂಗೆ ಆಕ್ಚುಲಿ ನೋಡ್ತಾರೆ ಇದೆಲ್ಲ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ, ನೀನೇ ನನ್ನ ಡ್ರೀಮ್ ಗರ್ಲ್ ತರ ಕಾಣ್ತಿದ್ಯಾ, ನೀನೇ ನನ್ನ ಡ್ರೀಮ್ ಗರ್ಲ್ ತರ ಇದ್ಯಾ ಅಂತ ಹೇಳ್ತಿದ್ದ. ಅವನು ಹೇಳ್ತಾನೆ, ನಿನಗೇನು ಅನ್ನಿಸ್ತು ಹೇಳು? ಇಲ್ಲ ಸರ್, ಅವನ ಹತ್ರ ಫೀಲ್ ಮಾಡಿಸ್ದ. ನಾನು ಏನ್ ಹೇಳ್ಬೇಕಂತಾನೆ ಗೊತ್ತಾಗಿಲ್ಲ. ಫೀಲ್ ಮಾಡಿಸಿದ್ನಾ? ಎಷ್ಟು ಫೀಲ್ ಮಾಡಿದೆ? ಜಾಸ್ತಿ. ಅಂಬರೀಷ ಹೇಳಿ, ನಿನಗೆ ಹೆಂಗ ಅನಿಸ್ತದೆ ಹೇಳಮ್ಮ? ಯೂಶಲಿ ನಾನು ಈ ತರ ಎಲ್ಲ ನಾನು ಹಾಕೊಂಡಿಲ್ಲ. ಫಸ್ಟ್ ಟೈಮ್ ಐ ಆಲ್ವೇಸ್ ಡ್ರೆಮ್ಟ್ ನನ್ನ ಹುಡುಗ ಈ ತರ ರೆಡಿ ಮಾಡ್ಬೇಕು ನನ್ನ ಅಂತೆಲ್ಲ ನನಗೂ ಆಸೆ ಇತ್ತು. ಹಾ, ಸೊ ಇವನು ಜ್ಯುವೆಲ್ರಿ ಶಾಪ್ ಅಲ್ಲಿ ಕರ್ಕೊಂಡು ಹೋದಾಗ ನೋಸ್ ರಿಂಗ್ ಹಾಕೋದಾಗಿರ್ಲಿ, ಮತ್ತೆ ಕೂದಲು ಹಿಂದೆ ಈ ತರ ಯಾವಾಗ್ಲೂ ನಂಗೆ ಇಷ್ಟ. ಲೈಕ್ ಯಾರು ಹುಡುಗ ಬಂದ ಈ ತರ ಕೂದಲು ಹಿಂದೆ ಸರಿ ಮಾಡ್ಬೇಕು ಅಂತೆಲ್ಲ, ಇವನ್ ಕೂದಲು ಈ ತರ ಹಿಂದೆ ಸರಿ ಮಾಡ್ಬಿಟ್ಟು ಓಲೆ ಹಾಕಿ, ಮತ್ತೆ ಸ್ಪೆಷಲಿ ಇದು ಡಾಬ್ ಎಲ್ಲ ಹಾಕ್ತಿರೋವಾಗ ನೀನು ಈ ತರ ಸೊಂಟದ ಮೇಲೆ ಹಾಕೋ, ಇದೆಲ್ಲ ಚೆನ್ನಾಗ್ ಕಾಣುತ್ತೆ ನಿನ್ ಮೇಲೆ ಅಂತೆಲ್ಲ ಹೇಳ್ತಿದ್ದ. ಆಮೇಲೆ ಬಳೆ ಹಾಕೋ, ನಿನ್ ಕೈ ತರ ಸುಮ್ನೆ ಖಾಲಿ ಚೆನ್ನಾಗ್ ಕಾಣಿಸಲ್ಲ, ಬಳೆ ಕೈ ತುಂಬಾ ಹಾಕೋ ಚೆನ್ನಾಗ್ ಕಾಣುತ್ತೆ. ಮತ್ತೆ ಇದು ಮಾತಾಪಟ್ಟಿ ಎಲ್ಲ ಬರುತ್ತಲ್ಲ ಅದೆಲ್ಲ. ಮಾತಾಪಟ್ಟಿ? ಹಾ, ಮಾತಾಪಟ್ಟಿ, ಮಾಂಗ್ಟಿಕ. ಆಮೇಲೆ ಕಾಲ್ಗೆಜ್ಜೆ ಎಲ್ಲ ಅವನೇ ಸೆಲೆಕ್ಷನ್. ಓ ಮೈ ಗಾಡ್, ಚಪ್ಲಿನೇ ಕಾಲ್ಗೆಜ್ಜೆ ಹೊಲ್ಸಿದ್ಯಲ್ಲೋ. ಆಮೇಲೆ ಗೆಜ್ಜೆ ಎಲ್ಲ ಹಾಕ್ಬಿಟ್ಟು ಹೇಳ್ತಿದ್ದ, ತುಂಬಾ ಇವಾಗ ನೋಡು ಹೆಂಗ್ ಕಾಣ್ತಿದ್ದ ಗೊತ್ತಾ, ನೀನ್ ನೋಡಿದ್ರೆ ಮುತ್ಕೊಡ್ಬೇಕು ಅಂತ ಹೇಳ್ತಿದ್ದ. ಅಲ್ಲ ನಿಜ ಹೇಳ್ದ ಇದನ್ನ ಅವನು. ಗೋಪಾಲ್ ರಚ್ಚು, ಇಂಥ ನನ್ನ ಮಗಂಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾಕೆ ಸಾಕಾದ್ರಿ? ತಲೆ ತಿರುಗ್ತಾ ಇದೆಯಾ ಏನು? ರಚ್ಚುಗೆ ತಲೆ ತಿರಂಗಂಗ್ ಮಾಡ್ಬಿಟ್ಟಲ್ಲೋ. ಹೆಂಗ ಅನ್ಸಿರಪ್ಪ ನಿಮ್ ಡ್ರೀಮ್ ಗರ್ಲ್? ನಂಗೆ ಇದು ತುಂಬಾ ಖುಷಿ ಆಗ್ತಿದೆ ಮ್ಯಾಮ್. ಯಾಕಂದ್ರೆ ಈ ಡ್ರೀಮ್ ಗರ್ಲ್ ಇದೆಲ್ಲ ಒಡವೆ ಎಲ್ಲ ಅದು ಆದ್ರೆ ಇನ್ನೊಂದು ಅಮ್ಮಗೂ ಗೊತ್ತಿಲ್ಲ. ಇದು ಹಾಕೊಂಡಿರೋ ಸಾರಿ ಇದು ನಮ್ಮ ಅಮ್ಮಂದು. ನಮ್ಮಮ್ಮ 32 ವರ್ಷದಿಂದ ಅವ್ರ ಮದುವೆಯಲ್ಲಿ ಇದೇ ಸಾರಿ ಹಾಕೊಂಡಿದ್ದು. 32 ವರ್ಷದ ಹಿಂದಿಂದಿದ್ದು. ಸೋ ನೈಸ್ ಕಣೋ. ಅವಳಿಗೆ ನಾ ಸೀರೆ ಅದು ಇಲ್ಲ ವಾಪಸ್ ತಗೊಂತೀಯಾ? ಇವಾಗ ನನ್ನ ಡ್ರೀಮ್ ಗರ್ಲ್ ಹುಡುಗಿನ ಹೆಂಗ್ ನೋಡ್ಬೇಕು ಅಂತ ಅನ್ಕೊಂಡಿದ್ದೆ, ಮಾಡಿದೀನಿ. ಬಟ್ ನನ್ನ ಲೈಫಲ್ಲಿ ನಿಜವಾದ ಯಾರು ಹುಡುಗಿ ಆಗ್ತಾರೆ ಆ ಹುಡುಗಿಗೆ ಇದು. ವೆರಿ ಗುಡ್. ಆನ್ ಅ ಸೀರಿಯಸ್ ನೋಟ್, ಅವನ ತಾಯಿಯ ಸೀರೆಯನ್ನ ನಿನಗೆ ಕೊಟ್ಟಿಯಾನಲ್ಲ, ಎಷ್ಟು ಸ್ಪೆಷಲ್ ಫೀಲ್ ಆಗ್ತದೆ? ನಂಗೆ ಹಂಗೆ ಹೇಳಿದ ತಕ್ಷಣ ಗೂಸ್ ಬಂಪ್ಸ್ ಬಂತು. ನನ್ಗೆ ಈಗಲೂ ಶಿವರಿಂಗ್ ಆಗ್ತದೆ. ನಂಗೆ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ದಿಸ್ ಇಸ್ ಸಮಥಿಂಗ್ ಅ ಸ್ಪೆಷಲ್ ಗಿಫ್ಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈಗ ಈ ಸೀರೆ ಅಮೃತ ನನಗೆ ಬೇಕು ಅಂದ್ರೆ ಕೊಟ್ಬಿಡ್ತೀಯಾ? ಹಾ, ಕೊಡ್ತೀನಿ. ಮತ್ತೆ ನೀನ್ ಡ್ರೀಮ್ ಗರ್ಲ್ಗೆ ಏನ್ ಕೊಡ್ತೀಯಾ? ಅವ್ರ ಅಮ್ಮಂದು ಇನ್ನೊಂದು ಸೀರೆ ಕೊಡ್ತಾರೆ. ಕೊಟ್ಬಿಟ್ಟು ನಿನ್ನೆ ಕರ್ಕೊಂಡು ಹೋಗ್ತೀನಿ ಮನೆಗೆ. ಮತ್ತೆ ಅವಾಗ
ಅವಾಗಿಂದ ನನಗೆ ಏನು ಹೇಳಿ ಕೇಳ್ತಿದ್ದೀರಾ ಏನೋ ಮಾಡ್ಕೊಳ್ರಪ್ಪ, ನನಗೆ ಗೊತ್ತಿಲ್ಲ ಇದು. ರವಿ ಸರ್ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಈ ಒಂದು? ನಾನು ಹೇಳ್ದಲ್ಲ, ಈ ಜೋಡಿ ಮಾತ್ರ ಕನ್ಫ್ಯೂಷನ್. ನನಗೆ ಇವರಿಬ್ಬರು ಮೆಂಟರ್ ಸ್ಟೂಡೆಂಟ್ ತರ ಕಾಣಿಸೋದೇ ಇಲ್ಲ. ನನಗೆ ಇವರಿಬ್ಬರು ಲವಲ್ ಬಿದ್ದಿದ್ದಾರೆ. ಈ ಶೋ ಕೊನೆಯಲ್ಲಿ ಇವರಿಬ್ಬರಿಗೆ ನಾವೇ ಮದುವೆ ಮಾಡಿ ಕಳಿಸುವ ಪರಿಸ್ಥಿತಿ ಬರುತ್ತೆ ಅನ್ನೋದು ಡೌಟೇ ನನಗೆ ಇವತ್ತಿಗೂ. ಅಮೃತ ಲುಕಿಂಗ್ ನೈಸ್, ವೆರಿ ಬ್ಯೂಟಿಫುಲ್. ಎಸ್ಪೆಷಲಿ ಆ ಸೀರೆ ಉಟ್ಕೊಂಡು, ಅದರಲ್ಲಿ ಇಲ್ಕೆಲ್ ಸೀರೆ ಉಟ್ಕೊಂಡ್ ಬಂದ್ರೆ ಮುಗ್ದಾಗ ಕಾಣಿಸ್ತಾರೆ ಎಲ್ಲರೂ. ಅವನು ಚೆನ್ನಾಗಿ ಕಾಣಿಸ್ತಾನೆ. ಇಬ್ರು ಇದು ನಿಜವಾದ ಕನಸಾದ್ರೆ, ನೀನ್ ಡ್ರೀಮ್ ಗರ್ಲ್ ಹಿಂಗ್ ಇರ್ಬೇಕು ಅಂತ ಕನಸ್ಕೊಂಡ್ರೆ ಆ ಕನಸು ನಿಜವಾಗ್ಲೂ ಚಂದ ಆಗಿದೆ, ತುಂಬಾ ಮುದ್ದಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೇಳಪ್ಪ, ನಿನ್ನ ಮೆಂಟರ್ ನಿನ್ನ ಕಣ್ಣೆದುರುಗಡೆ ನಿಂತಿಯಾಳೆ, ಅವಳಿಗೊಂದು ಹಾಡು ಹಾಡೋದಾದ್ರೆ ಯಾವ ಹಾಡು ಹೇಳ್ತೀಯ? ಪ್ರೀತಿಸುವೆ ಪ್ರೀತಿಸುವೆ ಮಿತಿ ಮೀರಿ ನಿನ್ನನು ಪ್ರೀತಿಸುವೆ, ಜೀವಿಸುವೆ ಜೀವಿಸುವೆ ನಿನಗಾಗಿ ಮಾತ್ರವೇ ಜೀವಿಸುವೆ. ವಿಷಯ ಹೇಗಿರಲು ಒಲವು ಮಾವಿರಲು, ಇದು ನಿಜವೆಲ್ಲ ಸಿಯದು ನೀ ಹೇಳು. ಪ್ರೀತಿಸುವೆ ಪ್ರೀತಿಸುವೆ ಮಿತಿ ಮೀರಿ ನಿನ್ನನು ಪ್ರೀತಿಸುವೆ. ಸುನಿಲಾ ಅಂತ ನಮ್ಮ ವೇದಿಕೆಗೆ ಬಂದು ಸಿಕ್ಕಾಪಟ್ಟ ಲವರ್ ಬಾಯ್ ಆಗಿರೋದು ಎಲ್ಲರಿಗೂ ದಿಗ್ಭ್ರಮೆ ಉಂಟಾಗಿದೆ. ಈ ಲವರ್ ಬಾಯ್ ಹಿಂದಿನ ನಿಜವಾದ ಕತೆ ಹೀಗೂ ಉಂಟೆ ಅಂತ ಹೇಳಕ್ ಯಾರನ್ನ ಬರ್ಬೇಕಾ? ಫ್ರೆಂಡ್ಸ್ ಬಂದಿದ್ದಾರೆ. ಫ್ರೆಂಡ್ಸ್ ಬಂದಿದಾರ? ಕರೆದು ಬಿಡ್ತೀಯಾ? ಹಾ ಅಣ್ಣ, ದಯವಿಟ್ಟು ನೀನೇ ಕರ್ಕೊಂಡ್ ಬಂದ್ಬಿಡ. ಹೌದಾ? ಹಾ, ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಎಲ್ಲರಿಗೂ. ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ, ಸುಸ್ವಾಗತ. ಭರ್ಜರಿ ಬ್ಯಾಚುಲರ್ ಬರಕ್ಕಿಂತ ಮುಂಚೆ ಹಳ್ಳಿ ಹಕ್ಕಿ ತರ ಎಲ್ಲಾ ಕಡೆ ಆರಾಮ ಹಡಾಡ್ಕೊಂಡಿದ್ದ ಬ್ಯಾಚುಲರ್ ಶೋಗ್ ಬಂದ ಮೇಲೆ ಇಡೀ ಕರ್ನಾಟಕಕ್ಕೆ ಗೊತ್ತಾಗಂಗ್ ಲವರ್ ಭಯ ಬಿಡ್ಯಾನೆ. ಈ ಚೇಂಜಸ್ ಬಗ್ಗೆ ಯಾರು ಹೇಳಕ್ ಇಷ್ಟಪಡ್ತೀರಾ? ಫಸ್ಟ್ ನಮ್ಗೆ ಗೊತ್ತಿತ್ತು ಹೆಂಗಿದ್ರು ಅಂತ, ಇವಾಗ ಹೆಂಗಾಗ್ಬಿಟ್ಟಿದ್ದಾರೆ ಅಂದ್ರೆ ನಾವೇ ಅವ್ರನ್ನ ಕೇಳಂಗ್ ಆಗ್ಬಿಟ್ಟಿದ್ದಾರೆ. ಶೋಕ್ ಬಂದ್ಬಿಟ್ಟು ಈ ಟಿನಿನ್ ಟಿಶ್ ಅಂದ್ರೆ ಏನಪ್ಪಾ ಅಂತ ನಮ್ಗೆಲ್ಲ ಅದೇ ಕೇಳ್ತಾರೆ ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ಗೊತ್ತಾಗ್ತಾ ಇದೆ. ಮೊದಲು ತಿಂಗಳಲ್ಲಿ 5 ದಿವಸ ಸಿಕ್ಕೋರು ಇವಾಗ 5 ತಿಂಗಳಿಗೂ ಒಂದ್ಸತಿ ಸಿಗ್ತಾರೆ. ತೃಪ್ತಿ ಅವ್ರೆ, ನೀವ್ ಹೇಳಿ. ಫಸ್ಟ್ ಹುಡುಗಿರ್ ಅಲ್ಲಿ ಇಲ್ಲಿ ಏನಾದ್ರು ಬಂದ್ರೆ ತೃಪ್ತಿ 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 ಅಂತ ಅಂದ್ಬಿಟ್ಟು ಹಿಂಗೆ ಹೋಗ್ತಾ ಇದ್ದ. ಈಗ ಬಾ ತೃಪ್ತಿ, ನಾನೇ ಪರಿಚಯ ಮಾಡಿಸ್ತೀನಿ ನಿನ್ಗೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಅಷ್ಟು ಚೇಂಜಸ್ ಆಗಿದೆ ಈಗ. ಏನಿಲ್ಲ ಸರ್, ಇತ್ತೀಚೆಗೆ ಕರೆಕ್ಟಾಗಿ ಮನೆಗೆ ಬರ್ತಿಲ್ಲ, ನಿದ್ದೆ ಮಾಡ್ತಿಲ್ಲ, ಊಟ ಸೇರ್ತಿಲ್ಲ ಅಂತೆ. ಅವಾಗ ಚಳಿ ಬಿಡುತ್ತಂತೆ. ಅದು ಎಲ್ಲ ಹೋಗ್ತಾನೋ ಏನ್ ಮಾಡ್ತಾನೋ ನಿಮ್ಗೆ ಏನಾದ್ರು ಗೊತ್ತಾಕ? ಅವ್ರ ಮನೇಲಿ ನೀನೇನ್ ಗೋಲಿ ಹೊಡಿತಾ ಇರ್ತೀಯ? ದಿನ ಜೊತೆಗೆ ಇರ್ತೀವಲ್ಲ, ಗೊತ್ತಾಗುತ್ತೆ ಏನ್ ನಡೀತಾ ಇದೆ ಇಲ್ಲಿ. ಏನಂತಂದ್ರೆ ಇದಕ್ಕಿಂತ ಮುಂಚೆ ಒಂದೇ ಹಾಸಿಗೆಯಲ್ಲಿ ನಾನು ಅವನು ಮಲಗ್ತಾ ಇದ್ವಿ. ಒಂದು ನಿಮಿಷ, ಇವನ್ ಹೆಂಗ್ 9 ಗಂಟೆ ಮೇಲೆ ಸಿಗೋಣ? ಆ ಥರ ಏನಿಲ್ಲ ಸರ್, ನಾವು ಸಿಗ್ಬೇಕಾದ್ರೆ ಅದು ಹಂಗೆ ಸಿಗೋದು, ಬಟ್ ಈ ತರ ಎಲ್ಲ ಸಿಗಲ್ಲ. ಜೋರಲ್ಲಿತ್ತು ಸಿಕ್ಕಾಬೋಡೆ ಆ ಥರ ಈ ಥರ ಎಲ್ಲ ಇತ್ತು. ಇವಾಗೆಲ್ಲ ಸಿಗ್ತಾ ಇದ್ದ, ಇವಾಗ ಸಿಗ್ತಾ ಇಲ್ಲ ತುಂಬಾ. ಒಟ್ಟಲ್ಲಿ ಇಂಥ ಫ್ರೆಂಡ್ಸ್ ನ ಪಡೆದಂತ ನೀನೇ ಧನ್ಯ ಕಣೋ. ಬಟ್ ಈ ಫ್ರೆಂಡ್ಸ್ ಎಲ್ಲ ನಿನ್ ಮೇಲೆ ಎಷ್ಟೇ ಕಂಪ್ಲೇಂಟ್ ಹೇಳಿರ್ಬೋದು, ಬಟ್ ನಿನಗೋಸ್ಕರ ಪ್ರೀತಿಯಿಂದ ಒಂದು ಗಿಫ್ಟ್ ತಂದಿಯಾರ, ಉಡುಗೊರೆ ತಂದಿಯಾರ. ನೋಡಕ್ ಇಷ್ಟಪಡ್ತೀಯಾ? ತಗೊಂಡ್ರಪ್ಪ. ಗದಗಲ್ಲಿ ಪುಟ್ಟರಾಜ ಅಜ್ಜವ್ರ ಮಠದಲ್ಲಿ ಬೆಳ್ಕೊಂಡು ಬಂದಿರೋ ನನಗೆ ಈ ಮಠ, ಗುರುಗಳು ಇದೆಲ್ಲ ತುಂಬಾ ಭಕ್ತಿ. ನಾನು ಇವಾಗಲೂ 2 ತಿಂಗಳಲ್ಲಿ ಒಂದು 3-4 ಸಲ ಆದ್ರೂ ಹೋಗ್ತೀವಿ. ನಾವು ಶೋಗಾದ್ರೂ ಹೋಗಿರ್ತೀವಿ, ಅಥವಾ ಶೋ ಹೋಗಿಲ್ಲ ಅಂದ್ರು ನಾವೆಲ್ಲರೂ ಸೇರಿ ಫ್ರೆಂಡ್ಸ್ ಎಲ್ಲ ಸೇರಿ ಕಾರ್ ತಗೊಂಡು ಅಲ್ಲೇ 2 ದಿನ ಟೈಮ್ ಕಳೆದ್ಬಿಟ್ಟು ಇದ್ದು ಬರ್ತೀವಿ. ಅಷ್ಟು ನನಗೆ ರಾಘವೇಂದ್ರ ಸ್ವಾಮಿಗಳಂದ್ರೆ ಇಷ್ಟ. ಥ್ಯಾಂಕ್ ಯು ಸೋ ಮಚ್ ಎಲ್ರಿ. ವೆರಿ ನೈಸ್. ಒಟ್ಟಿನಲ್ಲಿ ಅದ್ಭುತವಾದ ಸ್ನೇಹ ಸಂಬಂಧ ಇದೇ ತರ ಕಂಟಿನ್ಯೂ ಆಗ್ಲಿ ಅಂತ ಹೇಳ್ತಾ, ಸುನಿಲಾ, ನಿನ್ನ ಕನಸಿನ ರಾಣಿ ಭವಿಷ್ಯದಲ್ಲಿ ಆದಷ್ಟು ಬೇಗ ನಿನ್ನ ಕೈ ಹಿಡಿದು ಓಡೋಗ್ಲಿ ಅಂತ ಹೇಳ್ತಾ ನಿಮ್ಮನ್ನೆಲ್ಲ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಭರ್ಜರಿ ಬ್ಯಾಚುಲರ್ಸ್ ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ಅವರ ವತಿಯಿಂದ 15 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ನಮ್ಮ ಅತ್ಯುತ್ತಮ ಸೇವೆಗಳನ್ನ ನೀಡುತ್ತಿದ್ದು, ಅವರ ಪ್ಲಾಟ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲೂ ಲಭ್ಯ ಇದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್.
ಇವತ್ತಿನ ಡ್ರೀಮ್ ಗರ್ಲ್ ರೌಂಡ್ ಅಲ್ಲಿ ನಮ್ಮೆಲ್ಲ ಬ್ಯಾಚುಲರ್ಸ್ ಅವರ ಮೆಂಟರ್ನ ಡ್ರೀಮ್ ಗರ್ಲ್ ರೂಪದಲ್ಲಿ ಅದ್ಭುತವಾಗಿ ನೋಡ್ತಾ ಇದ್ದಾರೆ. ಅದರ ಮಧ್ಯ ಒಂದು ಸಣ್ಣ ಆಟ ಆಡ್ಸೋಣ ಅಂತ ಅನಿಸ್ತಾ ಇದೆ. ಈಗ 10 ಜನ ಬ್ಯಾಚುಲರ್ಸ್ ನ ವೇದಿಕೆ ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಬನ್ರಪ್ಪ. ಸೊ ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಬಹಳ ಸಿಂಪಲ್. ಸೋನಲ್ ಅವ್ರನ್ನ ಇಂಪ್ರೆಸ್ ಆಗೋ ತರ ಡೈಲಾಗ್ ಹೊಡಿಬಹುದು, ಪ್ರಪೋಸ್ ಮಾಡ್ಬೋದು, ಏನ್ ಬೇಕನ್ನ ಮಾಡ್ಬೋದು. ಅವ್ರಿಗೆ ಇಷ್ಟ ಆದ್ರೆ ನಿಮ್ಮನ್ನ ತಬ್ಗೋತಾರೆ, ಇಷ್ಟ ಆಗ್ಲಿಲ್ಲ ಅಂದ್ರೆ ಕಪಾಳ ಕೊಡ್ದು ಹೋಗ್ತಾರೆ. ಸೋನಲ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಹದಿನಾರು ವಾರಗಳಿಂದ ಈ ಕಲ್ಲುಗಳನ್ನ ಶಿಲೆಯನ್ನಾಗಿ ಮಾಡಕ್ಕೆ ನಮ್ಮ ಏಂಜಲ್ಸ್ಗಳು ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಒಬ್ಬೊಬ್ರು ಏನ್ ಟ್ಯಾಲೆಂಟ್ ಅಂದ್ರೆ ಇವತ್ತೇನಪ್ಪ ಅಂದ್ರೆ ಮಂತ್ಲಿ ಟೆಸ್ಟ್. ರೆಡಿ ಬಾಯ್ಸ್? ಫಸ್ಟ್ ಯಾರು? ನೀವೇ ಸೆಲೆಕ್ಟ್ ಮಾಡಿ. ಐ ಲೈಕ್ ಡ್ರೋನ್ ಪ್ರತಾಪ್ ಆಕ್ಚುಲಿ. ನಿಮ್ಮಿಂದಾನೇ ಸ್ಟಾರ್ಟ್ ಮಾಡೋಣ. ಡ್ರೋನ್ ಪ್ರತಾಪ್ ಯಾವ ತರ ಇಂಪ್ರೆಸ್ ಮಾಡ್ತೀರಿ ಇವಾಗ ಸೋನಲ್ ಅವ್ರನ್ನ? ಸೋನಲ್ ಅವರೇ, ತುಂಬ ದಿವಸದಿಂದ ಮನಸ್ಸಲ್ಲಿ ಒಂದು ಆಸೆ ಇತ್ತು, ಎಲ್ಲೂ ಹೇಳ್ಕೊಂಡಿರಲಿಲ್ಲ, ಇಲ್ಲಿ ಹೇಳ್ಕೋಬೇಕು ಅಂತ ಆಸೆ ಆಗಿದೆ. ನಿಮ್ಮ ಕಣ್ಣುಗಳಂದರೆ ನನಗೆ ಬಹಳ ಇಷ್ಟ. ನಿಮ್ಮ ಕಣ್ಣುಗಳಲ್ಲಿ ನನಗೆ ಏನೋ ಒಂದು ನನ್ನ ನೋವನ್ನು ಮರೆಯುವಂಥ ಶಕ್ತಿ ಕಾಣುತ್ತೆ. ನಿಮ್ಮ ನಗು ಅಂದರೆ ನನಗೆ ಭಾಳ ಇಷ್ಟ ಸೋನಲ್ ಅವರೇ. ನನ್ನ ಸಿಂಪಲ್ ಒಂದು ಪ್ರೀತಿ ಮುಖಾಂತರ ವ್ಯಕ್ತಪಡಿಸ್ತಾ ಇದ್ದೀನಿ. ನಿಮ್ ಕಂಡ್ರೆ ನಂಗೆ ತುಂಬಾ ತುಂಬಾ ಇಷ್ಟ ಸೋನಲ್ ಅವರೇ. ದಯವಿಟ್ಟು ಈ ಹುಡುಗನ ಬಿಟ್ಟು ಹೋಗ್ಬೇಡಿ, ಅಕ್ಸೆಪ್ಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಮ್ಯಾಮ್, ಆಕಾಶದಲ್ಲಿ ಕಾಣುವುದು ಚಂದ್ರನ ಬಿಂಬ. ನೀವು ಯಾವತ್ತಿದ್ರೂ ನನ್ನ ಮನಸ್ಸು ತುಂಬ. ನೆಕ್ಸ್ಟ್, ರೈತರು ಬೆಳಿತಾರೆ ಅನ್ನ, ಸಾಲ ಆಗಿಲ್ಲ ಇನ್ನು ಮನ್ನಾ, ನೀವೇ ನನ್ನ ಚಿನ್ನ. ಥ್ಯಾಂಕ್ ಯು. ಎಸ್, ಕಮ್ ಆನ್ ಆಕಾಶ್. ಕಟ್ಟೋ ಬಿಲ್ಡಿಂಗ್ ಅಲ್ಲ ತಾಜ್ ಮಹಲ್ ಆಗಲ್ಲ, ಪ್ರೀತಿಸೋರೆಲ್ಲ ಲೈಲಾ ಮಜ್ನು ಆಗಲ್ಲ. ನಿನಗೆಂತ ನಿಮ್ಮ ಅಪ್ಪನ ಹುಡುಗ ಯಾರೇ ಆದರೂ ನನ್ನಷ್ಟು ಅದ್ದೂರಿಯಾಗಿ ಲವ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಮೇಡಮ್ ಅವರೇ ನಮಸ್ತೆ. ನೀವು ಮಂಗಳೂರಿನವರು, ನಾನು ಕುಂದಾಪುರದವನು. ನಿಮಗೂ ಮೀನ್ ಇಷ್ಟ, ನನಗೂ ಮೀನ್ ಇಷ್ಟ. ನೀವು ಹೂ ಅಂದ್ರೆ ಮೀನ್ ಕೊಡಿಸ್ತೀರಂತನ? ನೀವು ಹೂ ಅಂದ್ರೆ ಮೀನ್ ಮಾರ್ಕೆಟಿಗೆ ಹೋಗಿ ನಿಮ್ಗೆ ಇಷ್ಟವಾದ ಮೀನ್ ಕೊಡಿಸ್ತೀನಿ. ಹಾಗೆ ನೀವು ನನಗೆ ಮನ್ಸು ಕೊಡಿ ಅಷ್ಟೇ. ಮೀನ್ ಕೊಡಿಸ್ತಾರ? ಆ ಹುಲಿ ಕಾರ್ತಿಕ್ ಅಂತ. ಹುಲಿಲಿರೋ ಯಾವ ಲಕ್ಷಣವೂ ಇಲ್ಲ. ಹೇಳಪ್ಪ. ನಾನು ನಿಮಗೋಸ್ಕರ ಒಂದು ಹಾಡು ಬರೆದಿದ್ದೀನಿ. ಅಯ್ಯೋ, ತುಂಬಾ ವರ್ಷದಿಂದ ಬರೆದಿದ್ದೀನಿ. ಹೇ ನವಿಲೆ, ಹೆಣ್ಣವಿಲೆ, ಸೌಂದರ್ಯ ಲೋಕದಿಂದ. ಬರ ಅಲ್ಲ, ಅವ್ಳು ರಿಜೆಕ್ಟ್ ಮಾಡ್ತಾ ಇಲ್ಲ, ಸೋನಲ್ ರಿಜೆಕ್ಟ್ ಮಾಡಿ, ನಾನೇನು ರಿಜೆಕ್ಟ್ ಮಾಡಿದ್ದೀನಿ ಬಾ. ನೆಕ್ಸ್ಟ್ ಅಣ್ಣ ರೆಡಿ, ಅವ್ನು ಮೈ ಸುನಿಲ್. ಹಾಡು ಹೇಳ್ಬಿಡ್ತೀನಿ. ಬೇಡ, ನಾನು ಅವ್ರಿಗೆ ಹಗ್ ಮಾಡಲ್ಲ. ಬೇಡ, ಈಸ್ ಫಾರ್ ಅಮೃತ. ಬೇಡ, ನನಗೆ ರಿಜೆಕ್ಟ್. ಅಮೃತಕ್ಕೆ ಫಿಕ್ಸ್ ಆಗಿದ್ದಾರೆ. ಬೇಡ, ಇಂಪ್ರೆಸ್ ಮಾಡೋದೇ ಬೇಡ. ಈ ತರ ಸ್ಟೇಜ್ ಮೇಲೆ ರಿಜೆಕ್ಟ್ ಆಗಿರೋ ಏಕೈಕ ಪೀಸ್ ಕಣೋ. ಅಲ್ಲ, ಅದು ಒಂದು ಹಾಡು, ಒಂದು ಚಿಕ್ಕದಾಗಿ ಓಕೆ ಹಾಡು. ನೀನಿಲ್ಲಿ ಬಂದಿರೆ, ಹೂ ನಗುವ ತಂದಿರೆ, ನೋಡಲ್ಲಿ ತಾರೆ ನಾಚಿದೆ ಮಿಂಚಿದೆ. ಆ ತಾರೆ ಏನಾದರೇನಾಯಿತು, ನೀ ದೂರ ಹೋಗದೇನೆ ಇದ್ದರಾಯಿತು. ನೀನಾಯಿತು ಇನ್ನಾನಾಯಿತು. ನವಿಲೆ ಹೆಣ್ಣವಿಲೆ, ನವಿಲೆ ನವಿಲೆ ಹೆಣ್ಣವಿಲೆ, ನವಿಲೆ ಬಾ ನವಿಲೆ, ನವಿಲೆ ಬಾರೆ ನವಿಲೆ ನವಿಲೆ. ಈಗ ಇನ್ನೊಬ್ಬ ಗಾಯಕ ವಿನ್ನರ್ ದರ್ಶನ್. ಆಕ್ಚುಲಿ ಸುನಲ್ ಇವನ್ನ ಬಾಯ್ ಬೆಸ್ಟಿ ಅಂತ ಕರಿತೀವಿ. ಎಲ್ಲಾ ಹೆಣ್ಣು ಮಕ್ಕಳಿಗೂ ಒಬ್ಬ ಹುಡುಗ ಫ್ರೆಂಡ್ ಇರ್ತಾನೆ, ಗೊತ್ತಾ? ಅದು ಇವನೇ. ಏ ಸೋನು, ನಿನ್ನ ನೋಡ್ತಾ ಇದ್ರೆ ನನ್ನ ಎದೆಯಲ್ಲಿ ಯಾವಾಗ್ಲೂ ರಿಂಗ್ ಆಗ್ತಾನೆ ಇರುತ್ತೆ ನನ್ನ ಎದೆಯ ಫೋನು. ವಾ ಬಾ ಬಾ. ಈ ತರ ನಗ್ತಾ ಇರಬೇಡಿ,
ಯಾಕಂದ್ರೆ ನೀವು ನಗ್ತಾ ಇದ್ರೆ ನಾನು ನೋಡ್ತಾನೆ ಆಗೋಗ್ತೀನಿ ನಿಮ್ಮ ಫ್ಯಾನು. ಇದೇ ಥರ ನಗ್ನಗ್ತಾ ನನ್ನ ಜೊತೆಲೇ ಇರ್ತೀರಾ ನನ್ನ ಜಾನು. ಸುಮ್ಮನೆ ಆಡ್ಕೊಂಡೆ. ರೆಪ್ಪೆಯಲ್ಲಿ ಸರಸ ಸದಾ ಕಾಲ ಸಂಮೋಹಗೊಳಿಸುವ ಹುಡುಗಿ, ಒಂದೇ ಒಂದು ನಿಮಿಷ ಏಮಾರ್ದೆ ಕೈ ಬೆರಳು ತಾಕಿ, ಸರಿಯೋ ಕಾಲ ಕೂಡ ಸವಿಯೋ ಧರನ, ಪ್ರೀತಿ ಮಾಡೋ ಹೈದ ಮಜನು ಧರ, ಹೀಗೆ ತಾನೇ ಪ್ರೇಮ ಸರಿಸಿತು ಜಗವ ಬೆಳಕಿಯ ಕವಿತೆ, ಬೆಳಗಿಗೆ ಇನ್ನ ಮುಂದಿನ ಅಭ್ಯರ್ಥಿ ತಾಪಮಾನ ಜಾಸ್ತಿ ಆಗಿರೋ ಪ್ರೇಮ ತಾಪ. ನಿನ್ನ ಹಿಂದೆಯೇ ಬರುವಿ ನಾನು, ಇನ್ನು ಮೆಲ್ಲಗೆ ಮೆಲ್ಲಗೆ ಚಲಿಸು ನೀನು, ನಿಂತರೆ ನೀ ನಿಲ್ಲುವೆನು, ಕಾಣದೆ ಹೋದರೆ ಬೇಯುವೆನು. ನಿನ್ನ ಹಿಂದೆಯೇ ಬರುವಿ ನಾನು, ಇನ್ನು ಮೆಲ್ಲಗೆ ಚಲಿಸು ನೀನು. ಕಟ್ಟಕ್ಕಿಡೆದಾಗಿ ಮಂಗಳೂರಿನ ಮೀನು ನಮ್ಮ ಪ್ರವೀಣು. ಸೋನಲ್ ಅವರೇ, ಜಗತ್ತಿನ ಎಲ್ಲ ಅದ್ಭುತನ ನೋಡೋಕ್ಕೆ ಎಲ್ಲೆಲ್ಲೂ ಹೋಗಬೇಕಾಗಿಲ್ಲ, ನಿಮ್ಮನ್ನು ನೋಡಿದ್ರೆ ಸಾಕು ಅನಿಸುತ್ತೆ. ಆ ನಿಮ್ಮ ಕಣ್ಣು, ಆ ನಿಮ್ಮ ನಗು ನನ್ನನ್ನು ಸಾಯಿಸ್ತಾ ಇದೆ. ಜಾಸ್ತಿ ಸಾಯಿಸಬೇಡಿ, ಆದಷ್ಟು ಬೇಗ ನನ್ನ ಹೃದಯದ ಬಾಗಿಲಿಗೆ ಬಂದು ಒಳಗೆ ಸೇರಿ. ಐ ಲವ್ ಯು. ಹಾಗೆ ಮಾಡಿದ್ರಣ್ಣ. ಇಷ್ಟು ಜನರಲ್ಲಿ ಬೆಸ್ಟ್ ಯಾರು ಅಂತ ಆಯ್ಕೆ ಆಗುವಂತ ಸಮಯ. ಎಲ್ಲರೂ ಚೆನ್ನಾಗಿದ್ರು ನಿರಂಜನ್, ಬಟ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಥ್ರೂ ಔಟ್ ಹೇಳಿದಂದ್ರೆ ಡ್ರೋನ್ ಪ್ರತಾಪೆ, ಟು ಬಿ ವೆರಿ ಫ್ರ್ಯಾಂಕ್. ನಾವು ಕೊಟ್ಟಂತ ಮಂತ್ಲಿ ಟೆಸ್ಟ್ ಅಲ್ಲಿ ಗೆಸ್ಟ್ ಲೆಕ್ಚರರ್ ಬಂದು ಸೆಲೆಕ್ಟ್ ಮಾಡಿರೋ ಸ್ಟೂಡೆಂಟ್, ಇಟ್ ಈಸ್ ಡ್ರೋನ್ ಪ್ರತಾಪ್. ಇದು ಹೇಳ್ತಾ ನಿಮ್ನೆಲ್ಲ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಸೊ ಇದರ ಜೊತೆಗೆ ನಾನು ಡೈರೆಕ್ಟು ನವೀನ್ ರೆಡ್ಡಿ ಅವರು ಹಾಗೂ ಮರಿ ಟೈಗರ್ ನಮ್ಮ ವಿನೋದ್ ಅವ್ರನ್ನು ಕರೆಯೋಕೆ ಇಷ್ಟಪಡ್ತೀನಿ. ಸೊ ನಾನು ಮಾದೇವ ಬಗ್ಗೆ ಇಷ್ಟೊತ್ತಂಗೆ ಹೇಳಿದೆ, ಇವಾಗ ನೀವು ನಮ್ಮ ಭರ್ಜರಿ ಬ್ಯಾಚುಲರ್ಸ್ ಬಗ್ಗೆ ಹೇಳಿ, ನಿಮ್ಗೆ ಹೇಗೆ ಅನಿಸ್ತು ಶೋ? ತುಂಬ ಎಂಜಾಯ್ ಮಾಡಿದೆ. ದಿಸ್ ಇಸ್ ಮೈ ಫಸ್ಟ್ ಟೈಮ್ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್ ರಚ್ಚು, ಆ್ಯಂಡ್ ಥ್ಯಾಂಕ್ ಯು ರವಿ ಸರ್. ಆಲ್ಸೋ ನಿರಂಜನ್, ಯು ಆರ್ ಅ ಡಾರ್ಲಿಂಗ್. ಥ್ಯಾಂಕ್ ಯು ನಿರಂಜನ್. ಎಲ್ರಿಗೂ, ಐ ಥಿಂಕ್ ಎಲ್ಲ ಕಂಟೆಸ್ಟೆಂಟ್ಸ್ಗೂ ಆಲ್ ದ ಬೆಸ್ಟ್. ಆ್ಯಂಡ್ ಅಮೃತ, ಐ ಲವ್ ಯು. ಐ ಲವ್ ಯು ಟು. ಎಲ್ಲರೂ ಆಲ್ ದ ಬೆಸ್ಟ್ ಟು ಆಲ್ ದ ಕಂಟೆಸ್ಟೆಂಟ್ಸ್. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ನಮ್ಗೆ ಇಲ್ಲಿ ಕರೆದಿದ್ದಕ್ಕೆ. ಥ್ಯಾಂಕ್ ಯು. ಮೋಸ್ಟ್ ವೆಲ್ಕಮ್. ನಾವು ಈಗ ಸಿನಿಮಾದ ಟೀಸರ್ನ ನೋಡುವಂತ ಸಮಯ. ಬನ್ನಿ, ಮಾದೇವ ಚಿತ್ರದ ಟೀಸರ್. इसी पर राष्ट्रपति को हस्ताक्षर होने की भी संभावना है. ಇನ್ನು 25 ವರ್ಷಕ್ಕೆ ಇಡೀ ಪ್ರಪಂಚ ನಾಡೋದು ಇದೇ ಪೌಡರ್. ಬೀಡಿ, ಸಿಗರೇಟ್, ಗಾಂಜಾ, ಗುಟ್ಕ ಎಲ್ಲ ಬಿಟ್ಟು ಎಲ್ಲರೂ ಇದು ದಾಸವಾಗಬೇಕು. ಅವ್ನು ನೋಡಿ ಕೂಡಿ ನುಗ್ತಾ ಇದ್ದಾನೆ. ಅವ್ನಿಗೂ ನ್ಯಾಯ, ನನ್ಗೂ ನ್ಯಾಯನಾ? ಅವನ್ ಯಾರು ಅನ್ಕೊಂಡಿದ್ಯಾ? ಯಾವ ನೀನು ನೋಡಕೊಳ್ಳ ಕಾಡು ಮನುಷ್ಯ ಇದ್ದಂಗಿದ್ಯಾ?
ಟೀಸರ್ ರಿಯಾಕ್ಷನ್ ಇಲ್ಲೇ ಸಿಗ್ತಾ ಇದೆ, ಅದ್ಭುತವಾಗಿದೆ. ಖಂಡಿತವಾಗ್ಲೂ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಸಂಪೂರ್ಣವಾದ ಬೆಂಬಲ ಇರಲಿ ಅಂತ ಕೇಳ್ಕೊತಾ, ರವಿ ಸರ್, ಮಾದೇವ ಟೀಸರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನನಗೆ ಪ್ರಭಾಕರೇ ಕಾಣಿಸ್ಬಿಡ್ರೋಣ ಕಣ್ಣಲ್ಲಿ ಮತ್ತೆ ಚೆನ್ನಾಗಿದೆ. ಒಂಥರ ಏನೋ ಮಿಸ್ಟ್ರಿ ಕ್ರಿಯೇಟ್ ಆಗುತ್ತೆ, ಏನು ರಿವೀಲ್ ಆಗಿಲ್ಲ, ಒಂದು ಎಮೋಷನಲ್ ಕನೆಕ್ಟ್ ಇದೆ ಅಂತ ಅನಿಸುತ್ತೆ ಸಿನಿಮಾದಲ್ಲಿ. ನೀವು ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು. ಸಚ್ಚು, ತುಂಬ ಚೆನ್ನಾಗಿ ಹೋಗ್ತಿದೆ ಅವರ ಸಿನಿಮಾ. ಆಲ್ ದ ವೆರಿ ಬೆಸ್ಟ್. ತುಂಬ ಚೆನ್ನಾಗಾಗಲಿ ನಿಮ್ಮ ಸಿನಿಮಾ, ದೊಡ್ಡ ಮಟ್ಟಕ್ಕೆ ಯಶಸ್ಸು ಸಿಗಲಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ವಿನೋದ್, ನಿಮಗೆ ನಮ್ಮ ಶೋ ಬಗ್ಗೆ ಏನು ಅನಿಸ್ತು ಹೇಳಿ? ತುಂಬ ಎಂಜಾಯ್ ಮಾಡ್ತೀನಿ ಕೂತ್ಕೊಂಡಾಗ, ಲೈಕ್ ಫ್ರೀ ಇದ್ದಾಗೆಲ್ಲ ನೋಡ್ತಿರ್ತೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ಟು ಆಲ್ ಆಫ್ ದಿ ಕಂಟೆಸ್ಟೆಂಟ್ಸ್. ಒಳ್ಳೇದಾಗಲಿ, ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ. ಫೆಲ್ಟ್ ವೆರಿ ಹ್ಯಾಪಿ. ಆ್ಯಂಡ್ ನಿಮ್ಮ ಶೋ ಅಲ್ಲಿ ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ, ಆ್ಯಂಡ್ ತುಂಬ ಚೆನ್ನಾಗಿ ಬರ್ತಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳಿ. ಥ್ಯಾಂಕ್ ಯು ವೆರಿ ಮಚ್. ನವೀನ್ ರೆಡ್ಡಿ ಅವರೇ, ನೀವು ಎಷ್ಟು ಎಂಜಾಯ್ ಮಾಡಿದ್ರಿ ನಮ್ಮ ಶೋನ? ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಇದು ಅಟ್ಮಾಸ್ಫಿಯರ್ ತುಂಬ ಪಾಸಿಟಿವ್ ಆಗಿದೆ, ಒಂಥರ ಎಲ್ಲ ಗುಡ್ ವೈಬ್ಸ್, ಚೆನ್ನಾಗಿತ್ತು. ವೆರಿ ಗುಡ್. ಯಾರ್ಯಾರು ಸಿನಿಮಾ ನೋಡಿಲ್ವೋ ದಯವಿಟ್ಟು ಸಿನಿಮಾ ನೋಡಿ. ಇಷ್ಟ ಆದರೆ ನೀವು ಒಂದಿಷ್ಟು ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಕಳಿಸಿ ಅಂತ ಕೇಳ್ಕೊಂತೀನಿ. ವೆರಿ ನೈಸ್. ಇಡೀ ಮಾದೇವ ಚಿತ್ರತಂಡಕ್ಕೆ ಜಿ ಕನ್ನಡ ವಾಹಿನಿ ಕಡೆಯಿಂದ ಶುಭಾಶಯಗಳು. ನೀವು ಇಲ್ಲಿ ತನಕ ಬಂದಿರಿಗೆ ನನ್ನ ಕಡೆಯಿಂದ ನನ್ನ ತೋಟದಲ್ಲಿ ಬೆಳೆದಂಥ ಒಂದು ಉಡುಗೊರೆ ಇದೆ. ಬನ್ನಿ. ನಿಮ್ಮ ಸಿನಿಮಾ 100 ದಿನೋತ್ಸವವನ್ನು ಆಚರಿಸಲಿ, ಎಲ್ಲ ಕಡೆ ಸೂಪರ್ ಡೂಪರ್ ಹಿಟ್ ಆಗಲಿ. ಅಂಡ್ ನಮ್ಮ ಕನ್ನಡಿಗರು ನಿಮ್ಮ ಸಿನಿಮಾನ ಇನ್ನೂ ಜಾಸ್ತಿ ದೊಡ್ಡ ಮಟ್ಟದ ಯಶಸ್ಸಿನತ್ತ ತಗೊಂಡೋಗ್ಲಿ ಅಂತ ಕೇಳ್ಕೊತಾ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಚಪ್ಪಾಳೆ. ಇವತ್ತಿನ ಭರ್ಜರಿ ಬ್ಯಾಚುಲರ್ ನ ಡ್ರೀಮ್ ಗರ್ಲ್ ರೌಂಡ್ ಅಲ್ಲಿ ಬರ್ತಾ ಇರೋ ಮುಂದಿನ ಬ್ಯಾಚುಲರ್, ಲೆಟ್ಸ್ ವೆಲ್ಕಮ್ ಮಲ್ಟಿ ಟ್ಯಾಲೆಂಟೆಡ್ ಸೂರ್ಯ ಕುಂದಾಪುರ ಸ್ಟೇಜ್. ಏನಪ್ಪ ಸೂರ್ಯ, ನೀನೇ ಮದುವೆ ಗಂಡು ಬಂದಂಗೆ ಬಂದಿದ್ಯಾ, ಏನ್ ಕತೆ? ಅಣ್ಣ, ನನ್ನ ಎಲ್ಲರೂ ಕಂಜೂಸ್ ಅಂತಾರೆ, ಆದ್ರೆ ನನ್ನ ಡ್ರೀಮ್ ಗರ್ಲ್ ಮಾತ್ರ ಮಹಾರಾಣಿ ತರ ಇರ್ಬೇಕು ಅನ್ನೋದು ನನ್ನ ಇದು. ಹಾಗಾಗಿ ನೀನ್ ಇವಾಗ ಮಹಾರಾಜ. ಹಾ ಅಣ್ಣ. ಸೊ ಇವತ್ತಿನ ರೌಂಡ್ ಅಲ್ಲಿ ನಿಮ್ಮ ಮೆಂಟರ್ನ ಯಾವ ಅಪ್ಸರೆ ತರ ರೆಡಿ ಮಾಡಿದ್ಯಾ? ಅಣ್ಣ, ಅದು ನಾನು ನೋಡಿರೋ 3 ಫಿಲ್ಮನ್ನ ಮಿಕ್ಸ್ ಮಾಡಿ ಒಂದು ಫಿಲ್ಮ್ ಹೀರೋಯಿನ್ ತರ ಮಾಡಿ. ಯಾವ್ದು? ಒಂದು ಗುರು ಶಿಷ್ಯರಲ್ಲಿ ಮಂಜುಳಾ ಮೇಡಮ್, ಇನ್ನೊಂದು ಕವಿರತ್ನ ಕಾಳಿದಾಸದಲ್ಲಿ ಜಯಪ್ರದ ಮೇಡಮ್, ಮೂರನೇ ಬಂದು ಸಾಹುಕಾರ ಸಿನಿಮಾದ ರಂಭಾ ಮೇಡಮ್. ಎಲ್ಲ 3 ಜನ ಮಿಕ್ಸಿಲಿ ಹಾಕಿದ್ರೆ ಬರೋದು ಅಭಿಜ್ಞ. ಒಟ್ಟಲ್ಲಿ ಈ ರೆಡಿ ಮಾಡೋ ಪ್ರಿಪರೇಷನ್ ಸಮಯದಲ್ಲಿ ಆ ಒಂದಿನ ಪೂರ್ತಿ ಕಳೆದಿಯಲ್ಲ, ಹೌದು, ಎಷ್ಟು ಅಮೋಘವಾಗಿತ್ತು, ಎಷ್ಟು ಮರೆಯಕ್ಕಾಗ್ದಿರಂಗಿತ್ತು. ಅಣ್ಣ, ನಾನು ಫಸ್ಟಿಗೆ ಹೇಳಿದ್ದೆ ನಾನು ಕಂಜೂಸು, ಆದ್ರೆ ನನ್ನ ಹುಡುಗಿ ನನ್ನ ಕಂಜೂಸ್ತನ ಅವಳು ಇಷ್ಟಪಡ್ತಾಳ ಇಲ್ವಾ ಅನ್ನೋದನ್ನ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾಗಿತ್ತು. ಅದನ್ನ ಅವಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದೆ, ಸಕ್ಸಸ್ ಅಂತ ನನಗನ್ಸಿಕೆ. ಕಂಜೂಸ್ ತರ ಇಷ್ಟಪಡೋ ಹುಡುಗಿ. ನೋಡೋಣ, ಒಟ್ಟಿನಲ್ಲಿ ಈ 3 ಮಿಕ್ಸ್ ಆಗಿರೋದು ಮಂಜುಳಮ್ಮ, ಜಯಪ್ರದ ಅವರು ಹಾಗೆ ರಂಭಾ ಅವರು, 3 ಜನ ಮಿಕ್ಸಿಲ್ ಹಾಕಿ ರುಬ್ಬಿದ್ರೆ ಬರೋದು ಇವನ ಅಪ್ಸರೆ ಅಂತ ಹೇಳ್ತಾ ಇದಾರೆ. ಅದಕ್ಕಿಂತ ಮುಂಚೆ ಇವನು ಎಲ್ಲಿ ಹೋಗಿದ್ದ, ಯಾವ ತರ ಕಾಲ ಕಳೆದ, ಇವನ್ ಡ್ರೀಮ್ ಗರ್ಲ್ ಜೊತೆ ಒಂದು ದಿನ ಏನೆಲ್ಲ ಮಾಡ್ದ ನೋಡ. ವಿಡಿಯೋ ಪ್ಲೀಸ್. ಇವತ್ತು ನನ್ನ ಡ್ರೀಮ್ ಗರ್ಲ್ ಹೇಗಿರಬೇಕು, ಕನಸುಗಳು ಅವಳ ಹತ್ರ ಹೇಗೆ ಹೇಳ್ಕೊಳ್ಬೇಕು ಅನ್ನೋದು ನನಗೂ ಗೊತ್ತಿರಲಿಲ್ಲ. ಅವ್ರಿಗೇನೇನೋ ಆಸೆ ಇರುತ್ತೆ, ಅವ್ರ ಡ್ರೀಮ್ ಗರ್ಲ್ ಈ ಥರ ಗಿಫ್ಟ್ ಮಾಡಬೇಕು, ಅವ್ರ ಜೊತೆ ಈ ಥರ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಸೊ ಹಾಗಾಗಿ ಸೂರ್ಯ ನನ್ನನ್ನು ಫಸ್ಟ್ ಕರ್ಕೊಂಡು ಹೋಗಿದ್ದು ಒಂದು ಗ್ರೂಮಿಂಗ್ ಸೆಷನ್ಗೆ. ಏನೋ ಸೂರ್ಯ ಸಲೂನಿಗೆ ಕರ್ಕೊಂಡು ಬಂದ್ಬಿಟ್ಟಿದ್ಯಾ? ಅವತ್ತು ನನ್ನ ಕೂದಲು ಕಟ್ಟಿಂಗ್ ಮಾಡಿಸಿಲ್ವಾ, ಇವತ್ತು ಅಷ್ಟೇ ನೀನು ಅಷ್ಟೇ ಸುಂದರವಾಗಿದ್ಯಾ, ಇನ್ನೂ ಸುಂದರವಾಗಿ ಕಾಣಿಸ್ಬೇಕು ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದೆ. ಒಪ್ಕೊಂಡಾದ್ಮೇಲೆ ನನಗೂ ಅದರಲ್ಲಿ ಆ ಕಲರು ಅದೆಲ್ಲ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಅದೊಂದು ಚಾಯ್ಸ್ ಮಾಡಿದೆ. ಆ ಚಾಯ್ಸು ಅವಳ ತಲೆಗೆ ಎಷ್ಟು ಒಪ್ತು ಅಂದರೆ, ಬಟ್ ಅವಳ ಕಲರ್ ಚೇಂಜ್ ಆಯಿತು, ಅವಳ ಮುಖದ ಎಕ್ಸ್ಪ್ರೆಷನ್ ಚೇಂಜ್ ಆಯಿತು. ಸೂರ್ಯ ಏನ್ ಗೊತ್ತಾ, ನಾನು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಹೇರ್ ಕಲರಿಂಗ್ ಮಾಡಿಸ್ತಾ ಇರೋದು. ಪ್ರತಿ ಸತಿನೂ ನಾನು ಹೇರ್ ಕಲರ್ ಮಾಡಿಸ್ತೀನಿ ಅಂದಾಗ ನಮ್ಮಮ್ಮ ಮಾಡಿಸಿದ್ರೆ ಮನೆಗೆ ಬರ್ಬೇಡ ಅನ್ನೋರು. ಸೊ ಇವಾಗ ಈ ಶೋ ಇಂದ ನಾನು ಹೇರ್ ಕಲರ್ ಮಾಡಿಸೋ ಥರ ಆಯಿತು. ಆ್ಯಕ್ಚುಲಿ ಕಲರ್ ಮಾಡಿಸ್ಮೇಲೆ ಅವನಿಗೆ ಎಷ್ಟು ಖುಷಿ ಆಯಿತೋ ಅಲ್ವೋ ನನಗೆ ಗೊತ್ತಿಲ್ಲ, ಬಟ್ ನನಗಂತೂ ಸಿಕ್ಕಾಬಡೆ ಖುಷಿ ಆಯಿತು. ನಾನು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅನ್ನೋ ಒಂದು ಫೀಲ್ ಬಂತು ನನಗೆ. ಚೆನ್ನಾಗಿ ಕಾಣಿಸ್ತಿದೆ ನೋಡೋ ಕಲರು. ನೋಡೆ
ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನನ್ನನ್ನು ನಾನೇ ರೆಕಗ್ನೈಸ್ ಮಾಡ್ಕೊಳಕ್ ಆಗ್ತಿಲ್ಲ. ಯಾವುದೋ ಫಾರಿನಿಂದ ಬಂದಿರೋ ರಿಟರ್ನ್ ಥರ ಕಾಣಿಸ್ತಾ ಇದ್ದೀನಿ. ಅಭಿ ನೀನು ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತೀನಿ ಬಾ. ಓಕೆ, ನಾನು ಇವನದು ಎಲ್ಲಿ ಇವತ್ತು ಕರ್ಕೊಂಡು ಹೋಗ್ತಾನೋ ಅಲ್ಲಿ ಹೋಗ್ತೀನಿ. ಯಾಕೆಂದ್ರೆ ಇಷ್ಟು ಚೆನ್ನಾಗಿ ಸರ್ಪ್ರೈಸ್ ಕೊಡ್ತಾ ಇದ್ದಾನಲ್ಲ. ಸೊ ರೋಡಲ್ಲಿ ಬರ್ತಾ ಇರ್ಬೇಕಾದ್ರೆ ಅವಳಿಗೆ ಹೇಳಿದೆ, ನಿನಗೆ ಸಣ್ಣ ಸಣ್ಣ ಸರ್ಪ್ರೈಸ್ ಕೊಡ್ತೀನಿ. ಯಾಕೆಂದ್ರೆ ನನ್ನ ಡ್ರೀಮ್ ಗರ್ಲು ಹಾಗೆ ಇರಬೇಕು ಅನ್ನೋದು ನನ್ನ ಇಷ್ಟ. ಅವಳಿಗೆ ಸಣ್ಣ ಸಣ್ಣದ್ರಲ್ಲೇ ಖುಷಿ ಆಗ್ತಾಳೋ ಇಲ್ವೋ ಅನ್ನೋದು ಇವಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದೆ. ನಿಂಗೆ ಯಾವ ಹೂವು ಇಷ್ಟ? ನನಗೆ ಮಲ್ಲಿಗೆ ಹೂವು ಅಂದ್ರೆ ತುಂಬಾ ಇಷ್ಟ. ಸಂಪಿಗೆ ಹೂವು. ಸರಿ, ಮಲ್ಲಿಗೆ ಹೂವು ಕೊಡ್ಸು, ಸಂಪಿಗೆ ಹೂವು ಕೊಡ್ಸು. ಅಣ್ಣ ಸಂಪಿಗೆ ಹೂವು, ಆಮೇಲೆ ಮಲ್ಲಿಗೆ ಹೂವು. ಇದೂ ಚೆನ್ನಾಗಿದೆ. ಇಷ್ಟಕ್ಕೆ ನೀನು ಖುಷಿ ಪಟ್ರೆ ಹಂಗೆ ಇನ್ನೂ ಇದೆ ಬಾ. ಸೂರ್ಯ, ಗೆಜ್ಜೆ ಬೇಕು ನಂಗೆ. ಗೆಜ್ಜೆ ಕೊಡ್ಸು. ನಂಗೆ ಗೆಜ್ಜೆ ಅಂದ್ರೆ ತುಂಬಾ ಇಷ್ಟ. ಅದು ಗೆಜ್ಜೆನಾ? ನೋಡ ಯಾವ್ದು ಹೇಳು, ನಿಂಗೆ ಯಾವ್ದು ಬೇಕು? ಇದು ಇದು ಈ ದೊಡ್ಡ ಜುಮ್ಕಿಗಳಾಗಿರ್ಬೋದು, ಕೈ ಬಳೆಗಳಾಗಿರ್ಬೋದು, ಈ ಥರದ್ದನ್ನೆಲ್ಲನೂ ನನಗೆ ಕೊಡಿಸ್ತಾ ಬಂದ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನನಗೆ ಹೇಗೆ ಅಂದರೆ, ನನಗೆ ಎಕ್ಸ್ಪೆನ್ಸಿವ್ ಗಿಫ್ಟ್ ಎಲ್ಲದಕ್ಕಿಂತ ಈ ಥರ ಚಿಕ್ಕ ಪುಟ್ಟ ಕ್ಯೂಟ್ ಗಿಫ್ಟ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನನಗೆ. ನಂದು ಒಂದು ಸಣ್ಣ ಡ್ರೀಮ್ ಇದೆ. ಏನು? ನನ್ನ ಡ್ರೀಮ್ ಗರ್ಲ್ ಜೊತೆಗೆ ನಾನು ಫಿಲ್ಮ್ ನೋಡಬೇಕು. ಆಮೇಲೆ ನಾನು ಅವಳಿಗೆ ಅಡುಗೆ ಮಾಡಿ ಹಾಕಬೇಕು. ಆಮೇಲೆ ಟೆರೆಸ್ ಮೇಲೆ ಕರ್ಕೊಂಡು ಹೋಗಿ ನಕ್ಷತ್ರನ ತೋರಿಸ್ಬೇಕು. ಎಲ್ಲ ಸಣ್ಣ 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 ಆಸೆಗಳು. ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಗಲೀಜ್ ಥರ ಕಾಣಿಸ್ಬೋದು, ನಿಂಗೆ ಬೇಜಾರಾಗ್ಬೇಡ. ಇಲ್ಲ ಅಂದ್ಲು. ಬಲ್ಗಾಲಿ ಇಟ್ಕೊಳ್ಬಾ. ಏನೋ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ಯಾ ಸೂರ್ಯ. ಬಟ್ ಅವಳು ಅದನ್ನ ಯಾವುದನ್ನು ಮುಜುಗರ ಇಟ್ಕೊಳ್ದೇನೆ ನಮ್ಮ ಮನೆಗೆ ಬಂದು ಅವಳು ಹೊಗಳೋದು ನೋಡಿನೇ ವಾ, ನಾನು ಹಂಗಾದ್ರೆ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಮನೆ ಅನಿಸ್ತು. ನೀನು ಹೇಳ್ದೆ ಅವಾಗಲೇ, ನನಗೆ ನನ್ನ ಡ್ರೀಮ್ ಗರ್ಲ್ ಮನೆಗೆ ಕರ್ಕೊಂಡು ಬರಬೇಕು, ಅವಳ ಜೊತೆ ಮೂವಿ ನೋಡಬೇಕು, ಅವಳ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳ್ದೆ ಅಲ್ವಾ. ಸೊ ಇವಾಗ ಮೂವಿ ಅಂತೂ ನೋಡೋಣ ಇಬ್ರು. ಆದ್ರೆ ಮೂವಿ ನೋಡ್ಬೇಕಾದ್ರೆ ನಾವೇನೋ ಒಂದು ತಿಂತೀವಲ್ಲ, ಏನಾದ್ರು ಪಾಪ್ಕಾರ್ನ್. ನಾವಿಬ್ರು ಯಾಕೆ ಸೇರ್ಕೊಂಡು ಪಾಪ್ಕಾರ್ನ್ ಪ್ರಿಪೇರ್ ಮಾಡಬಾರ್ದು? ಬಿಸಿ ಬಿಸಿ ಪಾಪ್ಕಾರ್ನ್. ನಾನ್ ನಿನ್ ಡ್ರೀಮ್ ಗರ್ಲ್ ಅಲ್ವೋ, ಬಟ್ ಐ ಆಮ್ ಯೋರ್ ಬೆಸ್ಟ್ ಫ್ರೆಂಡ್ ಅಂದ್ಬಿಟ್ಟು ಇಬ್ರು ಬಂದ್ವಿ. ಹಂಗೆ ಮೂವಿ ನೋಡ್ತಾ ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡು ಅದಾದ್ಮೇಲೆ ಸ್ಕೈ ಗೇಸ್ ಮಾಡಕ್ಕೆ ಅಂತ ಅವ್ರು ಟೆರೆಸ್ ಮೇಲೆ ಹೋದ್ವಿ. ನೋಡು, ಅದು ಅರ್ಧ ಚಂದ್ರ, ನೀನು ಪೂರ್ತಿ ಚಂದ್ರ. ಅವ್ನ ಮದ್ವೆ ಆದ್ಮೇಲೆ ಯಾರು ಅವ್ರ ವೈಫ್ ಆಗಿ ಬರೋರು ಈ ವಿಡಿಯೋ ನೋಡ್ತಿರೋ, ಸೊ ಯು ಆರ್ ವೆರಿ ಲಕ್ಕಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಭಿಜ್ಞಾ, ನನಗೆ ಹುಡುಗಿರ್ ಫ್ರೆಂಡ್ಸೇ ಇಲ್ಲ, ಆದ್ರೆ ಇವತ್ತಿಂದ ನೀನು ನನಗೆ ಗುಡ್ ಫ್ರೆಂಡ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ನಿನ್ನ ಲೈಫಲ್ಲಿ ಆ ಹುಡುಗಿ ಬೇಗ ಬರ್ಲಿಕ್ಕೆ. ನಿಮ್ಮನೇನಾ ಅದು? ನಮ್ಮ ಮುದ್ದಾಗಿದೆ ನಿಮ್ಮನೆ. ನಾನು ಆ ಮನೆಗೆ ಬಂದು 12 ವರ್ಷ ಆಯ್ತು. ವೆರಿ ಗುಡ್. ಸೈಲೆಂಟ್ ಆಗಿ ನನ್ನ ಪಾಡಿ ನಾನು ಫಿಲ್ಮ್ ನೋಡ್ತಾ ಕೂತ್ಕೊಂಡ್ಬಿಡ್ತೀನಿ. ಸೊ ಇದೇ ಮನೆಯಲ್ಲೇ ನೀವು ಕೂತ್ಕೊಂಡು ಪಾಪ್ಕಾರ್ನ್ ಮಾಡಿ, ಸಿನಿಮಾ ನೋಡಿ, ನಕ್ಷತ್ರ ತೋರಿಸಿ, ಚಂದ್ರ ತೋರಿಸಿ. ಅದು ನನ್ನ ಡ್ರೀಮ್ ಅಣ್ಣ. ಅಂದ್ರೆ ಅವಳು ಆಫೀಸಿಂದ ಬಂದಾಗ ನಾನು ಅವಳಿಗೆ ಕಾಫಿ ಮಾಡ್ಕೊಡ್ಬೇಕು, ನಾನು ಶೂಟಿಂಗ್ ಇಂದ ಬಂದಾಗ ಅವಳು ನನ್ಗೆ ಕಾಫಿ ಮಾಡ್ಕೊಡ್ಬೇಕು. ಫಸ್ಟ್ ಹುಡುಗ ಹೇಳಿದ್ದು, ಹುಡುಗಿ ಆಫೀಸಿಂದ ಬಂದಾಗ ನಾನು ಅವಳಿಗೆ ಅಡುಗೆ ಮಾಡ್ಕೊಡ್ಬೇಕು, ನಾನು ಅವಳು ಕಾಫಿ ಮಾಡ್ಕೊಡ್ಬೇಕು. ಅಡಿಯ ಚಪ್ಪಾಳ. ವೆರಿ ಗುಡ್. ಒಟ್ಟಲ್ಲಿ ಈಗ ನಿನ್ನ ಮೆಂಟರ್ ರಂಭಾ, ಜಯಪ್ರದ, ಮಂಜುಳಾ ಮಿಕ್ಸಿಲ್ ಹಾಕಿ ರುಬ್ಬಿದ್ರೆ ಯಾರು ಬರ್ತಾರೆ? ಆ ಬಿಗ್ನ ಏನಂತ ಕರಿತೀಯ ಪ್ರೀತಿಯಿಂದ ನಿಮ್ಮ ಡ್ರೀಮ್ ಗರ್ಲ್? ಇವತ್ತು ನಾನು ಮುದ್ದು ಅಂತ ಕರಿತೀನಿ ಅಣ್ಣ. ಮುದ್ದು? ಕರೆದು ಬಿಡಪ್ಪ ನಿಮ್ಮ ಮುದ್ದುನ. ಓ ನನ್ನ ಮುದ್ದು, ಪ್ರೀತಿಯಿಂದ ರಂಗನಾಯಕಿಯಾಗಿ ರಂಗದ ಮೇಲೆ ಬಾ. ಅವನ ಡ್ರೀಮ್ ಗರ್ಲ್ ಏಂಜಲ್ ಬಿಗ್ ಆನ್ ಸ್ಟೇಜ್. ನಮಾಮಿ ನಮಾಮಿ ಈಶ್ವರನಾಥ ಪೂಜೆ. ವಾವ್! ಬ್ಯೂಟಿಫುಲ್. ಸಂಗೀತ ಸಾಹಿತ್ಯ ನನ್ನ ಅನುಭವೇ.
ಸೂರ್ಯ ನಿನ್ನ ಮುಖದಲ್ಲಿ ಇಷ್ಟು ದಿನ ಆದ್ಮೇಲೆ ನಿಜವಾದ ಒಂಥರ ಸಿಕ್ಕಾಪಟ್ಟ ಖುಷಿಯಾಗಿರೋದು ನೋಡ್ತಾ ಕಣ. ನಿಜವಾಗ್ಲೂ ನನಗೂ ಖುಷಿ ಆಯ್ತು. ನನ್ನ ಮೆಂಟ್ರು ಪ್ರೀತಿ ಜಿಂಟಾಣ. ಸೂರ್ಯ ನಿನ್ನೊಂದು ಚಾನ್ಸ್ ಕೊಡ್ತೀನಿ. ನಿನ್ನ ರಾಜ್ಕುಮಾರಿ ಕಣ್ಣಲ್ಲಿ ಕಣ್ಣಿಟ್ಟು ಅನ್ನೋದು ಹೇಳಂಗಿರ ಹೇಳ್ಬಿಡು. ಪ್ರೀತಿಯ ಅಭಿಜ್ಞ, ಇವತ್ತು ನೀನು ಖುಷಿ ಕೊಡುವಂತಹ ಅಭಿಜ್ಞ ಶಾಕುಂತಲೆ ತರ ಕಾಣಿಸ್ತಿದ್ಯಾ. ಅಭಿಜ್ಞ, ಸೂರ್ಯನ ಕನಸಿನ ಕನ್ಯೆಯಾಗಿ ಇವತ್ತು ನಮ್ಗೆಲ್ಲ ಕಾಣಿಸ್ಕೊಂಡಿದ್ಯಾ. ನೀ ಹೇಳಮ್ಮ ನಿನ್ನ ಈ ಒಂದು ವೇಷಭೂಷದ ಬಗ್ಗೆ. ಇವನು ಆಕ್ಚುಲಿ ನನ್ನ ಹುಡುಗಿ ರಾಣಿ ತರ ಇರಬೇಕು, ರಾಣಿ ತರ ಮಹಾರಾಣಿ ತರ ಇರಬೇಕು ಅಂತೆಲ್ಲ ಹೇಳ್ತಾ ಇದ್ದ. ಸೊ ಹಾಗಾಗಿ ಓಕೆ ನಿನ್ ಡ್ರೀಮ್ ಗರ್ಲ್, ನಿಂಗೆ ಆ ತರ ಆಸೆ ಇದೆ, ಸೊ ಹಂಗೆ ನಾನು ರೆಡಿ ಆಗ್ತೀನಿ ಅಂದ್ಬಿಟ್ಟು ಇದು ರಾಣಿ ಪದ್ಮಾವತ್ ಅವ್ರ ಅಟೈರು ಹಾಕೊಂಡಿರೋದು ನಾನು. ಹಾ, ಸೊ ಹಾಗಾಗಿ ಅವನ್ ಖುಷಿ, ಇವತ್ತು ಅವನ್ ಡ್ರೀಮ್ ಗರ್ಲ್ ಡೇ ಅಲ್ವಾ. ಸೊ ಹಾಗಾಗಿ ಅವ್ನ್ ಹೆಂಗ್ ಇಷ್ಟನೋ ಅವ್ನ ಹುಡುಗಿ ಅದೇ ತರ ನಾನು ರಾಣಿ ತರ ರೆಡಿ ಆಗ್ಬಿಟ್ಟು ಬಂದಿದ್ದೀನಿ. ನನ್ ರಾಣಿ ಪದ್ಮಾವತ್ ಆಗ್ದಿದ್ರು ಇವತ್ತು ಸೂರ್ಯನ್ ರಾಣಿ ನಾನು. ಆಕ್ಚುಲಿ ನೀವು ಬರಕ್ಕೂ ಮುಂಚೆ ಸೂರ್ಯ 3 ಜನ ಹೀರೋಯಿನ್ಗಳನ್ನ ವರ್ಣಿಸ್ತಾ ಇದ್ದ. ಮಂಜುಳಾ, ರಂಭಾ, ಜಯಪ್ರದ ಅವ್ರನ್ನ ಸೇರಿಸಿ ಅಲ್ಲಿ ವರ್ಣಿಸಿದ್ದು ಈ 3 ಜನನೆಯ. ಇವರೆಲ್ಲ ನಿನ್ ಕನ್ಸಲ್ಲಿ ಬಂದು ಹೋಗಿ ಮಾಡ್ತಿರ್ತಾರ. ಆ ಫಿಲ್ಮ್ ಬಂದಾಗ ನಮ್ಗೆ ಅವರೆಲ್ಲ. ಬಟ್ ನಿನಗೇನ್ ಅನಿಸ್ತಮ್ಮ ಕನ್ನಡಿಲಿ ಫಸ್ಟ್ ಟೈಮ್ ನಿನ್ ಮುಖ ನೋಡ್ಕೊಂಡಾಗ ಈ ತರ ರೆಡಿ ಆಗಿ? ತುಂಬಾ ಖುಷಿ ಆಯ್ತು ಸರ್. ನನ್ಗೆ ಈ ತರ ಅಟೈರ್ ಇದು ಫಸ್ಟ್ ಟೈಮ್ ನಾನು ಈ ತರದ್ದು ಫುಲ್ ರಾಣಿ ತರ ರೆಡಿ ಆಗಿರೋದು. ಸೊ ನನ್ನನ್ನ ನೋಡ್ಕೊಂಡಾಗ ನಿಜವಾಗ್ಲೂ ಒಂಥರ ರಾಣಿ ತರನೇ ಕಾಣಿಸ್ತಾ ಇದೀನಿ. ಎಸ್ಪೆಷಲಿ ದೊಡ್ಡ ಬೊಟ್ಟು ಇಟ್ಕೊಂಡಾಗ ಆ ಒಂದು ಕಳೆನೇ ಚೇಂಜ್ ಆಯ್ತು ನನ್ನ ಅಟೈರ್ದು. ಒಟ್ಟಲ್ಲಿ ಈ ಒಂದು ಸೌಂದರ್ಯದ ಗಣಿ ಬಗ್ಗೆ ನಮ್ಮ ಸೌಂದರ್ಯದ ಗಣಿ ರಚ್ಚು ಏನ್ ಹೇಳ್ತಾರೆ ಕೇಳ. ರಾಣಿನೇ. ಥ್ಯಾಂಕ್ ಯು. ಗ್ರೂಮಿಂಗ್ ಸೆಷನ್ ತುಂಬಾನೇ ಇಷ್ಟ ಆಯ್ತು. ಥ್ಯಾಂಕ್ ಯು. ಔಟ್ಲುಕ್ ನಮ್ಗೆ ಹೆಂಗ್ ಅನ್ಸ್ತೆ ಗೊತ್ತಾ? ಬ್ಯೂಟಿಫುಲ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಅಗೇನ್ ಐ ಡೋಂಟ್ ನೋ, ಎಲ್ಲಿಂದ ಬಂದಾಗ ಪ್ರತಿಯೊಬ್ಬ ಏಂಜಲ್ ಕೂಡ ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಎಲ್ಲರೂ ಯಾರು ರಿಪೀಟ್ ಮಾಡಿಲ್ಲ, ಪ್ರತಿಯೊಬ್ರು ಕೂಡ ಏನ್ ಚೆನ್ನಾಗಿ ಕಾಣಿಸ್ತಿದ್ದೀರಾ ಗೊತ್ತಾ ಇವತ್ತು. ವೆರಿ ನೈಸ್ ರಾ. ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ಅವ್ನು ಇಷ್ಟಪಟ್ಟಿರೋ ಹಾಗೆ ಯು ಡ್ರೆಸ್ಡ್ ಅಪ್ ಅಂಡ್ ಕೇಮ್ ಆನ್ ದ ಸ್ಟೇಜ್ ಅಲ್ಲ. ವೆರಿ ಗುಡ್. ಅವ್ನು ನಿಮ್ಗೆ ಏನೇ ಡೆಡಿಕೇಟ್ ಮಾಡಿದ್ರು ಸರಿ, ನೀವು ಅವ್ನಿಗೆ ಏನೇ ಡೆಡಿಕೇಟ್ ಮಾಡಿದ್ರು ಸರಿ, ದಿಸ್ ಇಸ್ ದ ಬೆಸ್ಟ್ ಡೆಡಿಕೇಶನ್ ಟು ಹಿಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಆಲ್ ದ ಬೆಸ್ಟ್. ಇನ್ನ ಎಲ್ಲ ರಂಭಾನ ನೋಡಿದಂತ, ಮಂಜುಳಾ ಅವ್ರನ್ನ ನೋಡಿದಂತಹ, ಜಯಪ್ರದ ಅವ್ರನ್ನ ನೋಡಿದಂತಹ ಸಾಹುಕಾರ ನಮ್ಮ ಎದುರುಗಡೆ ಸರ್. ಅಭಿಜ್ಞ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ಎಂಟ್ರಿನೇ ಚೆನ್ನಾಗಿತ್ತು ಆಕ್ಚುಲಿ. ಥ್ಯಾಂಕ್ ಯು. ಬೆಳಗ್ಗೆಯಿಂದ ಇವನು ನೋಡ್ತಿರ್ಬೇಕಾದ್ರೆ ಗೊತ್ತು ಇವನು ಅಷ್ಟು ಖುಷಿಯಾಗಿದ್ದ. ಇವನು ಬೆಳಗ್ಗೆಯಿಂದ ನಗು ಬಿಟ್ಕೊಟ್ಟೇ ಇಲ್ಲ. ಅವನಿಗೇನೋ ಒಂದು ಸಂತೋಷ, ಅವನೇನು ಅನ್ಕೊಂಡಿದ್ನೋ ಅದು ಬಂದಿದೆ ಅನ್ನೋ ಫೀಲಿಂಗ್ ಅವನ ಮುಖದಲ್ಲಿ ಕಾಣಿಸ್ತಾನೆ ಇತ್ತು ಬೆಳಗ್ಗೆಯಿಂದ. ಹೌದು, ಆನೆಸ್ಟಿ ಅಂತ ಹೇಳ್ತೀವಲ್ಲ, ನಿಜ ಅದು ಅವನ ತಲೆಯಲ್ಲಿರೋದು. ಸೊ ಅವನ ಪ್ರೀತಿ ಭಾರ ನಿಮ್ಮ ಮೈ ಮೇಲಿದೆ ಇವತ್ತು. ಅದು ನಿಮಗೆ ಅದು ಚಂದ. ಅದು ಯಾರೇ ಗಂಡ್ಸಾಗ್ಲಿ, ವೆದರ್ ಈಸ್ ಎ ಲವರ್ ಆರ್ ವೆದರ್ ಈಸ್ ಅನ್ ಹಸ್ಬೆಂಡ್ ಆರ್ ವೆದರ್ ಈಸ್ ಎ ಫಾದರ್ ಆರ್ ಯಾರಾದ್ರಾಗ್ಲಿ, ಅಣ್ಣ ಆದ್ರೂ ಸರಿ, ಅವನು ಹೆಣ್ಮಕ್ಳಿಗೆ ತಂದು ಕೊಟ್ಟಾಗ ಏನಾದ್ರೂ ಒಂದು ಡ್ರೆಸ್ ಇರ್ಬೋದು, ಇಲ್ಲ ಜೀವಲ್ಸ್ ಇರ್ಬೋದು, ಏನೇ ಪಾಪ್ಕಾರ್ನ್ ತಂದು ಕೊಟ್ರು ಅವ್ರು ಅದನ್ನ ತಿಂತಾ ಇರ್ಬೇಕಾದ್ರೆ ಈ ಕಡೆ ಪಡೋ ಖುಷಿ ಇದೆಯಲ್ಲ, ಅದು ಇವತ್ತು ಕಾಣಿಸ್ತಾ ಅವ್ನ ಮುಖದಲ್ಲಿ. ನಮ್ಮೆಲ್ಲರಿಗಿಂತ ಅವನು ಹ್ಯಾಪಿ ನಿಮ್ಮನ್ನ ಡ್ರೀಮ್ ಗರ್ಲ್ ಆಗಿ ಮಾಡಿ ನೋಡಿದ್ದಕ್ಕೆ ಅದು ಅವನಲ್ಲಿ ಚೆನ್ನಾಗಿ ಕಾಣಿಸ್ತೀವಿ ಇವತ್ತು. ಅಂಡ್ ಬೋತ್ ಆಫ್ ಯು ಲುಕ್ ನೈಸ್ ಟುಡೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೂರ್ಯ, ನೀ ಹೇಳಿದೆ ನಿನ್ನ ಕನಸಿನ ರಾಣಿ ಸಾಹುಕಾರ ಸಿನಿಮಾದ ರಂಭಾ ಅವ್ರ ತರ ಇರ್ಬೇಕು ಅಂತ. ಈಗ ನಿನ್ನ ರಂಭಾ ನಿನ್ನ ಜೊತೆ ಇದ್ದಾರೆ, ನೀನೇ ಯಾಕೆ ರವಿ ಸರ್ ತರ ಒಂದ್ 2 ಸ್ಟೆಪ್ ಹಾಕ್ಬಾರ್ದು? ಖಂಡಿತ. ಮ್ಯೂಸಿಕ್. ಖುಷಿ ಆಯ್ತಣ್ಣ. ಈ ಒಂದು ಬದಲಾವಣೆಗೆ ಕಾರಣ ಏನು? ಅಭಿಜ್ಞ.
ಏನನ್ಸುತ್ತೆ ನಿನಗೆ ಆ ಬದಲಾವಣೆ? ಸರ್ ತುಂಬಾ ಖುಷಿ ಆಗುತ್ತೆ. ಈ ಶೋಗೆ ನಾನು ಇವ್ನಿಗೆ ಮೆಂಟರ್ ಆಗಿ ಬಂದಿದ್ದೆ ರೀಸನ್ಗೆ ಆಗಿರೋ ಕಾರಣ. ಫಸ್ಟ್ ತುಂಬಾ ನಾಚ್ಕೋತಿದ್ದ, ಇವಾಗ ಅವನಾಗೋನೆ ಮಾತಾಡ್ತಾನೆ, ಅವನಾಗೋನೆ ಸೋಷಿಯಲೈಸ್ ಆಗ್ತಾನೆ. ನನಗೂ ಅದೇ ಬೇಕಾಗಿದ್ದು. ಅವ್ನ ನೋವುಗಳನ್ನೆಲ್ಲ ಮರ್ತ್ಬಿಟ್ಟು ಅವನು ಆರಾಮಾಗಿ ಖುಷಿಯಾಗಿ ಮುಂಚಿನ ಸೂರ್ಯ ತರ ಆಗ್ಬೇಕಾಗಿತ್ತು. ಸೊ ಇವಾಗ ಹಂಗೆ ಆಗಿದ್ದಾನೆ, ಅದೇ ಖುಷಿ ನನಗೆ. ಸೋ ಸ್ವೀಟ್, ಸೋ ಸ್ವೀಟ್. ಈ ಕಲ್ಲನ್ನ ಶಿಲೆಯನ್ನಾಗಿ ಮಾಡೋ ಪ್ರೋಸೆಸ್ ಅಲ್ಲಿ ಅಭಿಜ್ಞ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳ್ತಾ ಇದೀಯಾ. ಕಂಗ್ರಾಚುಲೇಷನ್. Thank you, sir. Thank ಅದು ಈ you. ಬದಲಾವಣೆಗೆ ಸಾಕ್ಷಿಗಳನ್ನ ನಾವು ವೇದಿಕೆ ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ. ಸಾಕ್ಷಿ ನಂಬರ್ 1 2 3 4 5 ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪರಿಚಯ ಮಾಡಿಕೊಟ್ಬಿಡಿ. ಅವರು ಗಣೇಶ, ಅವರು ಸತೀಶ, ಅವರು ಮುರಳಿ. ಎಲ್ರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಗೆ ಗೊತ್ತಿಲ್ಲದಿರೋಂಥ ಸೂರ್ಯನ ಬಗ್ಗೆ ಹೇಳಿ ಅಣ್ಣ. ಇವ್ರಿದಾರಲ್ಲ ಅಣ್ಣ, ರ್ಯಾಗಿಂಗ್ ಕಿಂಗ್ ಅಣ್ಣ. ಹೌದಾ? ಹೌದು. ನಾನು ಫಸ್ಟ್ ಟೈಮ್ ಒಂದು ಹುಡುಗಿ ಹತ್ರ ಪ್ರಪೋಸ್ ಮಾಡಿಸಿದ್ದೆ ಇವನೇ. ಮಾಡಿದ್ಯಾ ಅದನ್ನು? ಮಾಡ್ದೆ ಅಣ್ಣ. ಆ ಹುಡುಗಿ ಅಣ್ಣ ಅಂದ್ಬಿಡ್ತು. ಮಾಡಿಸಿದ್ದೇವೆ, ಮಾಡಿ ಕರ್ಕೊಂಡು ಹೋಗಿದ್ದೇವೆ. ಕರ್ಕೊಂಡು ಹೋದಾಗ ಎಲ್ಲ ಪ್ರಿಪೇರ್ ಮಾಡಿ ಸೂರ್ಯ ಇನ್ನೇನು ಪ್ರಪೋಸ್ ಮಾಡ್ಬೇಕಾದ್ರೆ ಆ ಹೆಣ್ಣು ಬಂದ್ಕೊಂಡು ಅಣ್ಣ ನಂಗೆ ಈ ಹುಡುಗ ಬೇಡ ಅಂತ ಹೇಳ್ದಿ ಅಣ್ಣ ಅಂತ ಕರೆದ್ಬಿಟ್ಲು ಅವಳು. ಅದನ್ನ ನಕ್ಕೊಂಡು ಹೇಳ್ತಿರಲ್ಲ ನೀವು, ಎಂತ ಒಳ್ಳೆ ಫ್ರೆಂಡ್. ಇಲ್ಲ ಇವನು ಕಾಳಾಗ್ತಿದ್ದೆಲ್ಲ ಹುಡುಗಿರ್ ಬಂದು ಹೈಸ್ಕೂಲ್ ಹುಡುಗಿರೆ. ಯಾಕಂದ್ರೆ ಇವ್ನು ಸಣ್ಣಕ್ಕಿದ್ದ ಕುಳ್ಳಕ್ಕಿದ್ದ. ಇವನು ಡಿಗ್ರಿಯಲ್ಲಿ ಇದ್ರು ಕಾಳಾಗ್ತಿದ್ದು ಹೈಸ್ಕೂಲ್ ಹುಡುಗಿರಿಗೆ. ಆ ಹುಡುಗಿರ್ ಮತ್ತೆ ಅಣ್ಣ ಅಂತ ಮತ್ತೇನಂತಾರೆ? ಡಿಗ್ರಿಯರೆಲ್ಲ ಇವ್ರಿಗಿಂತ ದೊಡ್ಡವ್ರು ಇರ್ತಾರಲ್ಲ. ಅಂದ್ರೆ ಕುಳ್ಳೆ ಇದ್ದವರು, ಡುಮ್ ಇದ್ದವರು ನಂಗೆ ಇಷ್ಟ. ಆ ತರ ಅಣ್ಣ. ಸೂರ್ಯ ಈಗ ತುಂಬಾ ರೊಮ್ಯಾಂಟಿಕ್ ಆಗಿದೆ. ಇನ್ಸ್ಪಿರೇಷನ್ ರವಿ ಸರ್ ಅನ್ಸುತ್ತೆ ಅವ್ನು. ಇಲ್ಲ ಅಂತ ಹೇಳಿದ್ರೆ ಅವ ಮೊದಲು ರೊಮ್ಯಾಂಟಿಕ್ ಇದ್ದ, ಬಟ್ ಜಾಸ್ತಿ ಎಕ್ಸ್ಪೋಸ್ ಮಾಡ್ತಾ ಇರಲ್ಲ. ಈಗ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದ. ನಿಮ್ಮ ಹತ್ರ ಬಂದು ಎಕ್ಸ್ಪೋಸ್ ಮಾಡಿದ್ದ ರೊಮ್ಯಾಂಟಿಕ್ ಆಗಿ. ಅಣ್ಣ ಅವ್ರ 3 ಜನರ ವಿಷಯ ನಾ ಹೇಳಣ್ಣ ಈಗ. ಹೇಳಪ್ಪ. ಅಣ್ಣ ಅವರು 9 ವರ್ಷ ಲವ್ ಮಾಡಿ ಮದುವೆ ಆದವ. ಯಾರು? ಸಿನ್ಸಿಯರ್ ಮುರಳಿ ಅಂತೇಳಿ. ಇವನು ಮನೇಲಿ ಕಾಟ ತಡಿಯಕ್ಕಾಗದೆ ಇವ್ನ ಮನೇಲಿ ಮದುವೆ ಮಾಡಿಸಿದ್ದು. ಇವನ್ ಯಾಕಣ್ಣ ಮದುವೆ ಆದ? ನನಗೇನ್ ಗೊತ್ತು, ಹೇಳಪ್ಪ. ಸುಮ್ನೆ ಏನ ಗೊತ್ತಾ, ಸುಮ್ನೆ ಇದ್ರೆ ಮಾಡಿದಾನ ಹೇಳ. ಮನೆ ಹತ್ರನೇ ಒಂದು ಹುಡುಗಿನ ಇಷ್ಟ ಪಡ್ತಾ ಇದ್ದ. ಬಟ್ ಹೋಗಿ ಹೇಳಿದ್ದ, ಎಲ್ಲ ಆಗಿತ್ತು, ಹುಡುಗಿ ಕಡೆನೂ ಒಪ್ಪಿಗೆ ಆಗಿತ್ತು. ಲಾಸ್ಟಿಗೆ ಇವನು ಮಾಡಿದಾನೆ, ಆ ಹುಡುಗಿನ ಜೊತೆ ಮಾತಾಡ್ಕೊಂಡು ಅಲ್ಲಿ ಕಾಲೇಜಲ್ಲಿ ಒಂದು ಹುಡುಗಿನ ಲವ್ ಮಾಡಕ್ ಸ್ಟಾರ್ಟ್ ಮಾಡ್ದ. ಅದು ಗೊತ್ತಾಯ್ತು, ಆ ಹುಡುಗಿ ಗೊತ್ತಾಯ್ತು, ಈ ಹುಡುಗಿ ಗೊತ್ತಾಯ್ತು. ಅಲ್ಲಿ ಕಟ್ಟು, ಅಲ್ಲಿ ಕಟ್ಟು. ಆಕ್ಚುಲಿ ಇಬ್ಬರನ್ನ ಒಟ್ಟಿಗೆ ಡೇಟಿಂಗ್ ಮಾಡೋನಂತೆ. ಡಬಲ್ ಡೇಟಿಂಗ್ ಮ್ಯಾಮ್, ಚೀಟಿಂಗ್ ಮಾಡಿದಾನೆ. ಈಗ ಅವ್ನ ಕ್ಯಾರೆಕ್ಟರ್ ಗೊತ್ತಾಯ್ತಾ ನಿನಗೆ? ಅಷ್ಟೇ ಮಾಡಕ್ಕಾಗಲ್ಲ. ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಸ್ಟ್ರೆಂತ್ ಸರ್ ಇವರು, ನನ್ನ ಫ್ರೆಂಡ್. ಯಾಕೆಂದ್ರೆ ನಾನು ಅವರು ಊರಲ್ಲಿರೋದು. ಯಾರಾದ್ರೂ ನನ್ನ ಕಡೆ ಇರೋ ಅಲ್ಲಿ ಹೋದ್ರೆ ಸೇಫ್ಟಿಯಾಗಿ ಬೋನ್ಸರ್ ತರ ಇರ್ತಾರಣ್ಣ. ಅಲ್ಲ ಇಷ್ಟೆಲ್ಲ ಹೇಳ್ತಿರಲ್ಲ, 3 ಜನ ಸೇರ್ಕೊಂಡು ಒಂದು ಒಳ್ಳೆ ಹುಡುಗಿ ನೋಡಿ ಕಟ್ಟಿ ಬೇಗ. ಖಂಡಿತ ಸರ್, ಖಂಡಿತ. 3 ಜನ ಬನ್ನಿ, ಕೈ ಕೊಡು, ಪ್ರಾಮಿಸ್ ಮಾಡಿ. ರಕ್ತ ಸಂಬಂಧಕ್ಕೆ ಇನ್ನೊಂದು ಹೆಸರೇ ಫ್ರೆಂಡ್ಶಿಪ್. ಆ ಫ್ರೆಂಡ್ಶಿಪ್ ಮೇಲೆ ಆಣೆ ಮಾಡಿ ಹೇಳಿ. ನಿರಂಜನ್ ದೇಶಪಾಂಡೆ ಅವ್ರ ಮೇಲೆ ಆಣೆ ಮಾಡಿ ಹೇಳ್ತಾ ಇದೀವಿ. ನನ್ ಮೇಲೆ ಯಾಕಯ್ಯ? ನಿಮ್ ಫ್ರೆಂಡ್ಶಿಪ್ ಮೇಲೆ ಆಣೆ ಮಾಡ್ಕೊಳ್ಳಿ ತೆಗೆ. ಫ್ರೆಂಡ್ಶಿಪ್ ಮಾಡಿ ಈ ವರ್ಷ ಮುಗಿಯೋದ್ರೊಳಗೆ ಇವನ ಡ್ರೀಮ್ ಗರ್ಲ್ ಇವನಿಗೆ ಸೇರಿಸ್ತೀವಿ. ಯು ಆರ್ ಆಲ್ ಅಪಾಯಿಂಟೆಡ್. ಜಾಬ್ ಸ್ಟಾರ್ಟ್ ನೌ. ವೆರಿ ಗುಡ್. ಸೂರ್ಯನ ಸ್ನೇಹಿತರು ಬದಲಾವಣೆ ಬಗ್ಗೆ ತುಂಬಾ ಖುಷಿ ಪಡ್ಯಾರ. ಹಾಗೆ ಒಂದು ಪ್ರಮಾಣ ಬೇರೆ ಮಾಡ್ಯಾರ, ಹುಡುಗಿನ ಹುಡುಕ್ತೀನಿ ಅಂತ. ಆದಷ್ಟು ಬೇಗ ನಿನ್ನ ಡ್ರೀಮ್ ಗರ್ಲ್ ಬಂದು ನಿನ್ನ ಜೀವನದಲ್ಲಿ ಸೇರ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ಲರನ್ನು ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್. ಭರ್ಜರಿ ಬ್ಯಾಚುಲರ್ಸ್ ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ಅವರ ವತಿಯಿಂದ 15 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ನಮ್ಮ ಅತ್ಯುತ್ತಮ ಸೇವೆಗಳನ್ನ ನೀಡುತ್ತಿದ್ದು ಅವರ ಪ್ಲಾಟ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲೂ ಲಭ್ಯ ಇದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಇವತ್ತಿನ ಡ್ರೀಮ್ ಗರ್ಲ್ ರೌಂಡ್ ಅಲ್ಲಿ ತನ್ನ ಡ್ರೀಮ್ ಗರ್ಲ್ ನ ಕಣ್ ತುಂಬಿಕೊಳ್ಳೋದಕ್ಕೆ ವೇದಿಕೆ ಮೇಲೆ ಬರ್ತಾರೆ. ಲೆಟ್ಸ್ ವೆಲ್ಕಮ್ ಬ್ಯಾಚುಲರ್ ಭುವನೇಶ್ ಆನ್ ಸ್ಟೇಜ್. ಹೇಳಪ್ಪ ಭುವನೇಶ್, ಈ ರೌಂಡ್ಗೋಸ್ಕರ ನಿನ್ನ ಮೆಂಟರ್ ಜೊತೆ ಕಳೆದಂತ ಆ ಒಂದು ದಿನ ಹೇಗಿತ್ತು? ಆ ದಿನ ನಾನು ಕಳೆದ್ನಲ್ಲ, ಅದು ನಮ್ಮ ಅಣ್ಣನಿನ್ನ ಡ್ರೀಮ್ ಆಗಿತ್ತು. ಅದನ್ನ ನಾನು ಈ ವಿಡಿಯೋ ಮೂಲಕ ನೋಡೋಣ. ಡ್ರೀಮ್ ಗರ್ಲ್ ರೌಂಡಲ್ಲಿ ನಮ್ಮ ಮೆಂಟರ್ ಆದ ಅಣ್ಣನನ್ನ ಹೇರ್ ಕಟ್ ಮಾಡಿಸಿ, ಹೇರ್ಗೆ ಕಲರ್ ಹಾಕ್ಸಿ, ನೀವು
ಹಾಲಲ್ಲಿ ಸ್ನಾನ ಮಾಡ್ತಿದ್ರಾ? ಹಾಲ್ಕೋತರ ಇದೀರಲ್ಲ. ನನ್ನ ಇಲ್ಲಿ ಹೇರ್ ಕಟ್ ಕೂರ್ಸ್ಬಿಟ್ಟು ಕಳ್ಳ ಯಪ್ಪ. ರಿಯಲಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಈ ಥರ ಫೀಲಿಂಗ್ ಎಲ್ಲ ನಂಗೆ ಸಿಕ್ಕಾಬಳೆ ಇಷ್ಟ ಸ್ಯಾಲೋನಲ್ಲಿ ಯೂನೋ. ಅದನ್ನ ಭುವನೇಶ್ ಅವ್ರಿಗೆ ಯಾವತ್ತೋ ಹೇಳಿದ್ದೆ ನಾನು. ತುಂಬಾ ಖುಷಿ ಆಗ್ತಾ ಇದೆ ಭುವನೇಶ್, ನಿಮ್ಗೋಸ್ಕರ ಇದು. ಸಖತ್ ಕಾಣ್ತಿದ್ಯಾ. ಥ್ಯಾಂಕ್ಸ್ ಅಮ್ಮ. ನೀವಲ್ವಾ ರೆಡಿ ಮಾಡಿದ್ದು? ಅಣ್ಣನಿಂಗೊಂದು ಆಸೆ ಇತ್ತು, ನಾನು ಸೈಕಲಲ್ಲಿ ಬೆಂಗಳೂರನ್ನ ಸುತ್ತಬೇಕು, ಅದು ಅಂಬಾರಿಲಿ ರಾತ್ರಿ ಹೊತ್ತು. ಇಡೀ ಬೆಂಗಳೂರು ಅಂತ ಅಂದಾಗ ಗೊತ್ತಾಗುತ್ತೆ ವೆಹಿಕಲ್ ಸೌಂಡು, ಅದು ಗಿಜಿ ಬಿಜಿ ಜಾಸ್ತಿ ಇರುತ್ತಲ್ಲ. ನಾನು ಸೈಕಲಲ್ಲಿ ಸೈಲೆಂಟ್ ಇರೋದನ್ನ ನಾನು ನೋಡಬೇಕು ಅನ್ನೋ ಆಸೆ ಇತ್ತು. ಆಂಜನೇಯ, ನಿನ್ನ ಆಶೀರ್ವಾದದಿಂದ ನಾವೀಗ ಅಂಬಾರಿ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಜೈ ಶ್ರೀರಾಮ್, ಜೈ ಆಂಜನೇಯ. ಅನನ್ಯ, ಈಗ ನಾವೆಲ್ಲಿದ್ದೀವಿ ಗೊತ್ತಾ? ನಾಯಿಂಡಳ್ಳಿ ಬ್ರಿಡ್ಜ್ ಮೇಲೆ ಇದ್ದೀವಿ. ನನ್ಗೆ ಈ ಟೈಮ್ಗೆ ಕರೆಕ್ಟಾಗಿ ಒಂದು ಹಾಡ್ ನೆನಪಾಗ್ತಾ ಇದೆ. ಹಾಡ ಹೇಳು. ಒಂದಾದ ಜೀವ ಹೂವಾಗುವಂತೆ ಎಂದು ಕಾಪಾಡಲಿ ಪ್ರೀತಿಯ ಅಂಬಾರಿ. ಹೇಗಿದೆ ಫೀಲು? ಸೂಪರ್ ಆಗಿದೆ. ಏನ್ ಅನ್ನಿಸ್ತು? ನಂಗೆ ಫುಲ್ ಹೀರೋಯಿನ್ ಫೀಲ್ಸ್. ಹೀರೋಯಿನ್ ಫೀಲ್ಸ್ ಅಲ್ಲ, ನೀನ್ ಹೀರೋಯಿನ್ನೇ. ಈ ಒಂದು ಫೀಲಿಂಗ್ ಏನಾಗ್ತಿದೆ ಅಲ್ಲ, ಈ ತರ ಬೆಂಗಳೂರು ಯೂನಿವರ್ಸಿಟಿ ರೋಡಲ್ಲಿ ಇಷ್ಟೊತ್ತಲ್ಲಿ ಸೈಕಲ್ ಹೋಗ್ತಿರೋದು ಒಂದು ಹೊಸ ಭಾವನೆ. ಇಲ್ಲೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ಇದೆ ಬಸ್ ಸ್ಟಾಪ್, ಇದು ಯೂನಿವರ್ಸಿಟಿ ಬಸ್ ಸ್ಟಾಪ್. ಇದು ಒಂದು ಹಾಡು ಹೇಳಿ ನನಗೋಸ್ಕರ. ಹಾಡು ಹೇಳಕ್ ಬರಲ್ಲ, ಒಂದ್ ಡೈಲಾಗ್ ಕೇಳ್ತೀನಿ. ಹೇಳಿ. ರೈತರು ಬೆಳಿತಾರೆ ಅನ್ನ, ಸಾಲ ಆಗಿಲ್ಲ ಇನ್ನು ಮನ್ನಾ, ನೀನೇ ನನ್ನ ಚಿನ್ನ, ಬಾ ಸೈಕಲಲ್ಲಿ ಓಡೋಗೋಣ. ಆದ್ರೂ ದಿಬ್ಬ ತುಣಿಯಾಕಾಯ್ತಲ್ಲ. ಬಟ್ ಹಿಂಗೂ ಚೆನ್ನಾಗಿದೆ ಒಂಥರ ತಳ್ಕೊಂಡು ಹೋಗೋದಕ್ಕೆ ಅಲ್ಲ. ಹೌದು. ಯಾವ ಜಾಗ ಅಂತ ಗೊತ್ತಾಯ್ತಾ? ದಿ ವೆರಿ ಫೇಮಸ್ ಕೆಂಗೇರಿ. ಕೆಂಗೇರಿ ಬ್ರಿಡ್ಜ್. ಗೊತ್ತಾಯ್ತು, ನಡಿ ಗೋಡನ. ಸ್ಪೆಷಲ್ ಬ್ರಿಡ್ಜ್ ಇದೆ ಆಕ್ಚುಲಿ. ಯಾಕಂದ್ರೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಫಿಲಮ್ ಅಲ್ಲಿ ಒಂದು ಎಮೋಷನಲ್ ಸೀನ್ ಇದೆ. ಅವ್ರ ಅಪ್ಪ ಕೂರ್ಸ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೆ ಗಾಡಿಯಿಂದ ಇಳಿದ್ಬಿಟ್ಟು ಡ್ಯಾನ್ಸ್ ಮಾಡಿ ತೋರ್ಸು ಅಂತಾರೆ. ಅದು ಇದೇ ಜಾಗದಲ್ಲಿ ಶೂಟ್ ಆಗಿರೋದು. ನಾವ್ ಅದೇ ಜಾಗದಲ್ಲಿ ಸೈಕಲ್ ಓಡಿಸ್ಕೊಂಡು ಬಂದ್ವಿ. ಇವಾಗ ನಾವು ಒಂದೆರಡು ಸ್ಟೆಪ್ ಹಾಕೋಣ ಇಲ್ಲಿ. ಚೋರಿ ಹಿಂದೆ ಹೊಂಟು ಬಿಟ್ಟು ಲೆಫ್ಟ್ ಟು ರೈಟ್ ಚಾರಿ, ಯಾಕೋ ಏನೋ ಮರೆತು ಬಿಟ್ಟ ಅವನ ಮನೆಯ ದಾರಿ. ಕೆಂಗೇರಿ ಮುಗಿಸ್ಕೊಂಡು ನಾವ್ ರೀಚ್ ಆಗಿದ್ದು ವಿಧಾನಸೌಧ. ತಂಪಾದ ಗಾಳಿಲೆ ನಾವಿಬ್ರೇ ವಿಧಾನಸೌಧ ಮುಂದೆ ಇದ್ದೀವಿ. ಹೊಡದ ನಡೀರಿ ಓಡೋಣ ಈಗ. ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲರೂ ಫುಲ್ಫಿಲ್ ಮಾಡಿದೀರಾ ನನಗೆ. ಇಷ್ಟು ದೂರ ಎಲ್ಲ ನಾನು ಸೈಕಲಲ್ಲಿ ಈ ಹೊತ್ತಲ್ಲಿ ಬರ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಈ ಥರ ಹಿಂಗೆ ಸೈಕಲಲ್ಲಿ ಮುಂದೆ ಕುತ್ಕೊಂಡು ಹೋಗ್ತಾರಲ್ಲ ಹುಡುಗಿರು, ಹಂಗೆ ಹೋಗ್ಬೇಕಂತ ಕರ್ಕೊಂಡು ಹೋಗಿ ನನ್ನನ್ನು. ಅಯ್ಯೋ ಬಾ. ನಮ್ಮ ಹುಡುಗಿ ಜೊತೆ ಹೋಗ್ಬೇಕು ಅನ್ನೋ ಆಸೆ ಇತ್ತು. ಇಬ್ರು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ತೂಗು ಮಂಚದಲ್ಲಿ
ತೂ ಮೇಘ ಶ್ಯಾಮ ರಾಧೆಗಾತು ಆಡುತ್ತಿರಲು ಏನೋ ಮಾತು ರಾಧೆ ನಾಚುತ್ತಿದ್ದಳು. ಅಯ್ಯಪ್ಪ, ನೈಟ್ ಔಟ್ ಅಂತ ಮಾರ್ನಿಂಗ್ ಆಗೋಯ್ತು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು. ಅನನ್ಯ, ಈ ಮಾರ್ಕೆಟ್ ನೆನಪಿದ್ಯಾ? ನಾನು ಮರೆಯೋದೇ ಇಲ್ಲ ಈ ಮಾರ್ಕೆಟ್ನ. ಎಸ್ಪೆಷಲಿ ನೀವು ನನಗೋಸ್ಕರ ಅಂತ ಇಲ್ಲಿ ಹೂ ಮಾರಿ ಇದರಲ್ಲಿ ಬಂದಿದ್ದ ದುಡಿಮೆನ ನನ್ನ ಕೈಗೆ ತಂದ್ಕೊಟ್ಟಿದ್ರಿ. ಇದೇ ಮಾರ್ಕೆಟಲ್ಲಿ ನೀವು ಕೆಲಸ ಮಾಡಿದ್ದು. ಇದೇ ಮಾರ್ಕೆಟ್, ಕೇರ್ ಮಾರ್ಕೆಟ್ ಅಲ್ಲಿ ನಾನು ಕೆಲಸ ಮಾಡಿದ್ದೆ. ಬೆಳಕಾಗಿದೆ, ಚಳಿ ಆಗ್ತಿದೆ, ಹೊಟ್ಟೆ ಹಸಿವಾಗ್ತಿದೆ, ಬಿಸಿ ಬಿಸಿ ಇಡ್ಲಿ ತಿನ್ನೋಣ. ಒಂದು ಇಡ್ಲಿ. ಅಂತಾದ್ರೆ ಅಂತಾನೇ ಇರೋಣ ಅನ್ಸುತ್ತೆ. ಅಣ್ಣ, ಟೀ ಬೇಕಿತ್ತು 2. ನೈಟ್ ಔಟ್ ಅನ್ಕೊಂಡು ಬೆಳಕಾಗೋಯ್ತು. ಭುವನೇಶ್ವರ್ ಪ್ಲಾನ್ ಮಾಡಿದ್ದೇನೆಂದ್ರೆ ಎಲ್ಲರೂ ಮಲ್ಕೊಂಡು ಕನ್ಸು ಕಾಣೋ ಹೊತ್ತಿಗೆ ಅನನ್ಯನ ಕನಸನ್ನ ಈಡೇರಿಸ್ಬೇಕಂತ ಭುವನೇಶ್ ಅದನ್ನ ಫುಲ್ಫಿಲ್ ಮಾಡಿದ್ದಾರೆ. ಭುವನೇಶ್, ಒಂದು ವಿಚಾರ ಮೆಚ್ಕೊಳ್ಳೇಬೇಕು. ನಿನ್ನೆ ರಾತ್ರಿಯಿಂದ ಶೂಟಿಂಗ್ ಮಾಡಿ ಬೆಳಗ್ಗೆ ಅಲ್ಲಿ ಹೋಗಿ ಇಡ್ಲಿ ತಿನ್ಕೊಂಡು ಡೈರೆಕ್ಟಾಗಿ ಶೂಟಿಂಗಿಗೆ ಬಂದಿರೋಂಥ ನಿನ್ನ ಕಮಿಟ್ಮೆಂಟ್ಗೆ ಸದ್ಯಕ್ಕೆ ನಿನ್ನ ಡ್ರೀಮ್ಗಳನ್ನ ಕರೆದ್ಬಿಡು. ಚಿನ್ನು, ವೆಲ್ಕಮ್ ದ ಸ್ಟೇಜ್. ಹೇಗ್ ಕಾಣ್ತಾ ಇದೆ ನಿನ್ನ ಮತ್ಸ್ಯ ಕನ್ಯೆ? ಮತ್ಸ್ಯ ಕನ್ಯೆ ಅನನ್ಯ, ಸೂಪರ್ ಆಗಿ ಕಾಣ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ಅಂದ್ರೆ ನನ್ನ ಡ್ರೀಮಲ್ಲಿ ಬಚ್ಚಿದ್ದು ಮತ್ಸ್ಯ ಕನ್ಯೆ ತರನೇ ಕಾಣ್ತಾ ಇದೆಯಾ? ಬಟ್ ಅನನ್ಯ, ಯು ಆರ್ ಲುಕಿಂಗ್ ಮರ್ಮೇಡ್ಲಿ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್.